ನಿಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಪರಿಚಯ ಮಾಡಿಸ್ಬೋದು. ಇದು AK-47 ಬುಲೆಟ್ ಗನ್. ಅರ್ಮಿಳಾ ಇದು ನನ್ನ ಮಗ ಚೇತನ್ ಅಂತ. ಅರ್ಮಿಳಾ ಅಂತಾನೆ ಹೆಸರಿಟ್ಟಿರೋದು ಚಂದನ್ ಶೆಟ್ಟಿ. ಕಾಮನ್ ಮ್ಯಾನ್ ಇದ್ದಾಗ್ಲೇ ಲವ್ ಆಯ್ತಾ ಮೇಡಮ್? ಕಾಮನ್ ಮ್ಯಾನ್ನೇ ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಬಿಗ್ ಬಾಸ್ ಜರ್ನಿಯಿಂದ, ಸೆಲೆಬ್ರಿಟಿ ಜರ್ನಿಯಿಂದ ನಿಮಗೆ ತುಂಬಾನೇ ರೆಕಗ್ನಿಷನ್ ಸಿಕ್ತು. ಬೆಂಗಳೂರು ಕಾಲಿಟ್ಟಿದೆ ಸಿನಿಮಾ ನಟನಾಗಬೇಕು ಅಂತ ನಾನು ಆಸೆ ಪಟ್ಟು ಬಂದವನು. ರೊಮ್ಯಾನ್ಸ್ ಮಾಡೋದು ಕೂಡ ದಿವಾಕರ್ ಎಂಜಾಯ್ ಮಾಡಬೇಕಾಗತ್ತೆ ಸಿನಿಮಾದಲ್ಲಿ. ಯಾರು ಪೊಸೆಸಿವ್ ಜಾಸ್ತಿ, ನೀವು ಪೊಸೆಸಿವ ಇಲ್ಲ ಅವ್ರ ಪೊಸೆಸಿವ್? ಲವ್ ಯಾದ್ರು ಕಳ್ಳಿ, ಕಿಸ್ ಯಾದ್ರು ಕಳಿಸ್ಲಿ, ನನಗೆ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಹೇಳ್ತಾರೆ ಅನ್ನೋದು ಮ್ಯಾಚ್. ದಿವಾಕರ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರಲ್ಲ, ಯಾಕೆ? ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ ಗೊತ್ತಲ್ಲ ಫ್ರೆಂಡ್ಸ್, ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್, ಒಂದು ಪುಟ್ಬಾತಲ್ಲಿ ಫ್ರೆಂಡ್ಸ್ ಅಂತ. ರೊಮ್ಯಾಂಟಿಕಾ ಅಥವಾ ಅನ್ರೊಮ್ಯಾಂಟಿಕಾ, ಅಥವಾ ನೀವು ರೊಮ್ಯಾಂಟಿಕಾ? ನಾನು ಇವ್ರು ಕೊಟ್ಟಿರೋ ಗಿಫ್ಟ್ ಎರಡು ಆಟ ಆಡ್ತೇನೆ. ಮಕ್ಳುಗಳನ್ನ ಹೀರೋ ಹೀರೋಯಿನ್ ಮಾಡಬೇಕು ಅನ್ನೋ ಆಸೆ ಇದೆಯಾ? ಫ್ರೀಡಮ್ ಟಿವಿ ತರನೇ ಫ್ರೀಡಮ್, ಎನಿ ಟೈಮ್ ಗೋ, ಏನ್ ಬೇಕಾದ್ರೆ ಸಾಧನೆಗಳು ಮಾಡಿ. ಗಂಡ ಹೆಂಡತಿ ಸೇರಿ ರಿಯಾಲಿಟಿ ಶೋಗಳಿಗೆ ಆಪರ್ಚುನಿಟಿ ಬಂದ್ರೆ ಹೋಗ್ತೀರಾ ಇಬ್ರು? ನನಗೆ ಚೆನ್ನಾಗಿ ಅನ್ಸದೆ, ಇದು ಮಾಡ್ಬೋದು ಅನ್ನೋದು ಒಳ್ಳೆ ಮೆಸೇಜ್ ಇರೋಂಥದ್ದು ಏನೇ ಇದ್ರು ಕೂಡ. ಫ್ರೀಡಮ್ ಟಿವಿನ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲಕ್ಷಾಂತರ ವ್ಯೂಸ್ ಇವ್ರು ಬರಲಿ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಸರ್, ಈಗ ನಮ್ಮ ಮುಂದೆ ರನ್ನರ್ ಅಪ್ ಟ್ರೋಫಿ ಇದೆ ಅಲ್ವಾ? ಸೊ ಇದನ್ನ ಹೇಗೆ ಕಾಪಾಡ್ಕೋತಿದ್ದೀರಾ ನೀವಿನ್ನು? ಇದನ್ನ ನೋಡಿದಾಗೆಲ್ಲ ಒಂಥರ ಬಿಗ್ ಬಾಸ್ ನೆನಪಾಗುತ್ತೆ. ಮೈಕು, ಲಿವಿಂಗ್ ರೂಮು, ಕಿಚನ್ ರೂಮ್, ಆಮೇಲೆ ನನಗೆ ಭಾಳ ಇಷ್ಟ ಆಗಿರೋದು ಬಿಗ್ ಬಾಸಲ್ಲಿ ಸ್ವಿಮ್ಮಿಂಗ್ ಪೂಲ್. ನನ್ನ ಲೈಫಲ್ಲಿ ನಾನು ಬಿಗ್ ಬಾಸಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದು. ಅದಕ್ಕಿಂತ ಮುಂಚೆ ಈ ಸಿನಿಮಾಗಳು ನೋಡ್ತಾ ಇದ್ದೆ, ಅದಕ್ಕೆ ಒಂದೊಂದು ದಿನ ಸ್ವಿಮ್ಮಿಂಗ್ ಪೂಲ್ ಕೊಟ್ಟರು. ಅದು ಭಾಳ ನೆನಪಾಗುತ್ತೆ ಮೇಡಮ್, ನಿಜವಲ್ಲ. ಅದಾದಮೇಲೆ ಇಡೀ ನಮ್ಮ ಕರ್ನಾಟಕ ಜನ ಒಂದು ಕೊಟ್ಟಿರುವಂಥ ಈ ಗಿಫ್ಟು, ಇವರು ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಆಶೀರ್ವಾದ ಮಾಡೋರು ಅನ್ನೋದು ಇದೆಲ್ಲ ನೆನಪಾಗುತ್ತೆ. ಅವ್ರು ಕೊಟ್ಟಿರುವಂಥ ಒಂದು ಗಿಫ್ಟ್ ಅನ್ಬೋದು ಜನಗಳು. ಸೊ ಈಗ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದೀವಿ. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಪರಿಚಯ ಮಾಡಿಸ್ಬೋದಾ ನಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ? ಆಲ್ರೆಡಿ ನನಗೆ ಗೊತ್ತಾಗಿದೆ, ಆದರೂ ನಿಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ಇವರು ನಮ್ಮ ವೈಫು, ಇವ್ರ ಹೆಸರು ಮಹಾಲಕ್ಷ್ಮಿ ಅಂತ. ಈಗ ಮಮತಾ ಅಂತ ಕರೀತೀವಿ ಮನೇಲಿ, ಮಮತಾ ಅಂತ ಕರೆಯೋದು. ಅವ್ರ ಮುಂಚೆ ಹೆಸರು ಮಹಾಲಕ್ಷ್ಮಿ ಅಂದ್ಬಿಟ್ಟು ಮಮತಾ ಅವರ ಹೆಸರು. ಇದು ನನ್ನ ಇದು AK-47 ಬುಲೆಟ್ ಗನ್. ಅರ್ಮಿಳಾ ಇದು ನನ್ನ ಮಗ ಚೇತನ್ ಅಂತ. ಇದು ಅರ್ಮಿಳಾ ಅಂತಾನೆ ಹೆಸರಿಟ್ಟಿರೋದು ಚಂದನ್ ಶೆಟ್ಟಿ ನನ್ನ ಮಗಳಿಗೆ. ನಾನು ಫೋನ್ ಮಾಡಿ ನನ್ನ ಮಗಳಿಗೆ ಹೆಸರಿಡಬೇಕು ಹಿಂಗೆ ಅಂತ ಹೇಳಿದಾಗ ಎಲ್ಲ ಇಂಟರ್ನೆಟ್ ಒಂದು 3 ಹೆಸರು ಹುಡುಕಿದ. ಅದರಲ್ಲಿ ಅರ್ಮಿಳಾ ಅನ್ನೋದನ್ನ ಸೆಲೆಕ್ಟ್ ಮಾಡೋದು. ಚಂದನ್ ಶೆಟ್ಟಿ ಇಟ್ಟಿರುವಂಥ ಹೆಸರು. ಅವನು ಫಂಕ್ಷನ್ ಬಂದು ಅವನಿಗೆ ಚೆನ್ನಾಗಿರ್ತಾರೆ. ಅರ್ಮಿಳಾ ಅಂದರೆ ಎಲ್ಲವನ್ನು ಏನು ಅಂತ ಎಲ್ಲದನ್ನು ಲೀಡರ್ಶಿಪ್, ಲೀಡ್ ಮಾಡೋಂಥ ಕೆಪಾಸಿಟಿ ಇರೋಂಥವ್ರು, ಮತ್ತು ಜಾಯ್ಫುಲ್ ಅಂತ ಮೀನಿಂಗ್ ಅದಕ್ಕೆ. ಈಗೂ ಲೀಡ್ ಅವರೇ ಮಾಡ್ತಾ ಇರೋದು. ಲೀಡ್ ಮಾಡೋದು ಅವರೇ. ಹಾಗಾದ್ರೆ ಅವರು ಫುಲ್ ಹ್ಯಾಪಿನೆಸ್ ಅಲ್ಲಿ ಇರ್ತಾರೆ, ಯಾವಾಗಲೂ ಜಾಲಿ ಮೂಡಲ್ಲಿ ಇರ್ತಾರೆ ಅವರು. ಹಾಗಾಗಿ ಯಾವುದೇ ಮೂಡ್ ಆಫ್ ಅಲ್ಲಿ ಯಾರ ಮನೆಗೆ ಬಂದ್ರು ಇವ್ರು ನಗಿಸ್ಬಿಡ್ತಾರೆ. ಅಷ್ಟು ಕೆಪಾಸಿಟಿ ಇದೆ. ಈಗ ಸ್ವಲ್ಪ ಹೊಸಬ್ರಲ್ಲ ನೀವು, ಸ್ವಲ್ಪ ಹೊತ್ತು ಆದ್ಮೇಲೆ ಅವರು ಸ್ಟಾರ್ಟ್ ಆಗುತ್ತೆ ಗಾಡಿ. ಸೊ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ನಿಮ್ಮಿಬ್ರು ಲ್ಯಾಂಗ್ವೇಜಸ್ ಬೇರೆ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲ, ನಾವು ಕನ್ನಡನೇ ಮಾತಾಡೋದು. ಓಕೆ. ಇವರ ನಮ್ಮ ಮಾವರು, ಇವ್ರ ತಂದೆಯವ್ರು ಬಂದು ತಮಿಳ್ನಾಡು, ಕಾಂಚೀಪುರಂ ಅಂತ ನಮ್ಮ ಮಾವ. ನಮ್ಮ ಅತ್ತೆ ಬಂದು ಮನೆಯಲ್ಲಿ ತೆಲುಗು ಮಾತಾಡೋದವರು ನಮ್ಮ ಅತ್ತೆಯವರು. ನಮ್ಮ ಮಾವ ತಮಿಳು ಮಾತಾಡೋದು. ಬಟ್ ನಮ್ಮದು ಲವ್ ಮ್ಯಾರೇಜು. ನಾವು ಕನ್ನಡ ನಮ್ಮ ಮನೇಲಿ ಬಂದು ಕನ್ನಡನೇ ಜಾಸ್ತಿ ನಾವು ಮಾತಾಡೋ ಕನ್ನಡನೇ. ಲವ್ ಮ್ಯಾರೇಜ್ ನಮ್ಮದು. ಹೆಂಗಾಯ್ತು ಲವ್ ಸರ್? ಕಾಮನ್ ಮ್ಯಾನ್ ಇದ್ದಾಗ್ಲೇ ಲವ್ ಆಯ್ತಾ ಮೇಡಮ್? ಏನು ಕತೆ? ಇಲ್ಲ, ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಕಾಮನ್ ಮ್ಯಾನ್ನೇ ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು, ನಾಟ್ ಸೆಲೆಬ್ರಿಟಿ ಮಾಡ್ಕೊಂಡಿಲ್ಲ. ಸೊ ಕಾಮನ್ ಮ್ಯಾನ್ನೇ ಇಷ್ಟಪಟ್ಟಿರೋದು ನಾನು.
ಹೇಗಿದೆ ಈಗ ನೀವು ಕಾಮನ್ ಮ್ಯಾನ್ನ ಲವ್ ಮಾಡಿದ್ದು, ಮದುವೆ ಆದಮೇಲೆ ಸೆಲೆಬ್ರಿಟಿ ಆದರು, ಅಂದರೆ ಮದುವೆ ಆದ ತಕ್ಷಣ ಆಗಲಿಲ್ಲ, ಸ್ವಲ್ಪ ಸಮಯ ನಂತರ ಆಗ ಅವರು ಸೆಲೆಬ್ರಿಟಿ ಆದರು. ನಿಮಗೆ ಹೇಗಿದೆ ಸೆಲೆಬ್ರಿಟಿ ಆದಮೇಲೆ ಲೈಫ್ ಚೆನ್ನಾಗಿದೆ ಅನ್ನಿಸ್ತಿದ್ಯಾ, ಅಥವಾ ಕಾಮನ್ ಮ್ಯಾನ್ ಇದ್ದಾಗಲೇ ಇವ್ರು ನನಗೆ ಚೆನ್ನಾಗಿತ್ತು, ಆ ಲೈಫ್ ಜರ್ನಿ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದ್ಯಾ? ಇಲ್ಲ, ಎರಡಕ್ಕೂ ಅಂಥ ಡಿಫ್ರೆಂಟ್ ಶೇಡ್ಸ್ ಏನು ಕಾಣಿಸ್ತಿಲ್ಲ ನನಗೆ ದಿವಾಕರ್ ಅವರಲ್ಲಿ. ಎರಡೂ ಒಂದೇ ಥರ ಇದೆ. ಬಟ್ ಪ್ರಾಬಬಲಿ ಹೇಳ್ತಾರಲ್ಲ, ಒಂದು ಸ್ಟೆಪ್ ಗ್ರೋತ್ ಅಂತ ಅನ್ಸಿದ್ರೆ, ಬಿಕಾಸ್ ಕಾಮನ್ ಮ್ಯಾನಿಂದ ಸೆಲೆಬ್ರಿಟಿ ಆಗೋದು ಗ್ರೋತೇ ಅಲ್ಲ, ಅದು ತುಂಬ ಚೆನ್ನಾಗಿದೆ. ಕಾಮನ್ ಮ್ಯಾನ್ ಆಗಿದ್ದ ಜರ್ನಿನೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಸರ್, ನಿಮ್ಮ ಲವ್ ಸ್ಟೋರಿ ಹೇಳ್ಬೋದಾ? ಎಲ್ಲಾದರೂ ಹೇಳ್ಕೊಂಡಿದ್ದೀರಿ ಆ ಮೀಡಿಯಾದವ್ರಿಗೆ? ಹೇಳಿಲ್ಲ ಅಂದರೆ ನಮ್ಮ ಫ್ರೀಡಮ್ ಟಿವಿಲಿ ಒಂಚೂರು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೋದಾ? ತುಂಬ ಕಡೆ ಹೇಳಿದ್ದೀವಿ. ಇಲ್ಲೊಂಚೂರು ಹೇಳ್ಬೋದಲ್ಲ, ಹೇಗಾಯ್ತು ಲವ್ ಅಂತ? ಇಲ್ಲ, ನಾನು ಬಂದು ಮುಂಚೆ ಹೆಗ್ನಳ್ಳಿ ಕ್ರಾಸಲ್ಲಿದ್ದೆ. ಅದಾದಮೇಲೆ ಅಲ್ಲಿಂದ ನಮ್ಮ ಗೆಳೆಯ ವಸಂತ್ ಅಂತ ಇದೆ, ಬಟ್ ಇಲ್ಲಿದ್ದ ದೊಡ್ಡಬಂಸಂದ್ರಲ್ಲಿ ನಾನು ಇಲ್ಲಿ ಬಂದೆ. ಸೊ ಇವ್ರನ್ನ ಫಸ್ಟ್ ಟೈಮ್ ನೋಡಿದೆ. ಸೊ ನಾನೇ ಇವ್ರನ್ನ ಇಷ್ಟಪಟ್ಟಿದ್ದು. ಸೊ ನಾನೇ ಫಸ್ಟ್ ಇವ್ರನ್ನ ಪ್ರಪೋಸ್ ನಾನೇ ಮಾಡಿದ್ದು. ನಾನು ಲವ್ ಮಾಡ್ತೀರಾ ಅಂತ ಕೇಳೋಕ್ಕಿಂತ ಮುಂಚೆ ನನ್ನ ಮದುವೆ ಆಗಿ ನಾನು ಚೆನ್ನಾಗಿ ಸಾಕ್ತೀನಿ ಅಂತ ಕೇಳಿದೆ. ಓಕೆ, ಅದಾದಮೇಲೆ ಇವ್ರಿಗೆ ಇಷ್ಟ ಇದೆಯಾ ಇಲ್ವ ಅಂತ ತಿಳ್ಕೊಳ್ಳೋಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ದಿನ ಆಯಿತು. ಅದಾದಮೇಲೆ ಇಷ್ಟಪಟ್ಟು ಇವ್ರು ಇಷ್ಟಪಟ್ಟ ಮೇಲೆ ಇವ್ರ ಅಪ್ಪ ಅಮ್ಮಂಗೆ ಒಪ್ಪಿಸ್ಬೇಕಲ್ಲ, ಅದನ್ನು ಕೂಡ ನಾನೇ ಹ್ಯಾಂಡಲ್ ಮಾಡಿದೆ. ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ. ಆ್ಯಕ್ಚುಲಿ ಲವ್ ಮಾಡೋದು ಒಂದು ಟಾಸ್ಕ್ ಅಂದರೆ ಮನೇಲಿ ಎಲ್ಲರೂ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋದು ತುಂಬ ದೊಡ್ಡ ಟಾಸ್ಕ್ ಟೈಪು. ಸೊ ಅದನ್ನೆಲ್ಲ ಕ್ರೆಡಿಟ್ ಎಲ್ಲ ದಿವಾಕರ್ ಅವರಿಗೆ ಹೋಗುತ್ತೆ. ಬೋತ್ ಸೈಡ್ ಅವರೇ ಮಾತಾಡಿ ಇದು ಮಾಡಿರೋದು. ನನಗೆ ಅಂಥ ಪ್ಲೆಷರ್ ಏನೇ ಕೊಟ್ಟಿಲ್ಲ, ಇವರು ಅವರೇ ಮಾತಾಡಿದ್ದಾರೆ. ಅವರೇ ಇನ್ನೊಂದು ಏನಂತಂದರೆ ಮೇಡಮ್, ಇವತ್ತು ಎಷ್ಟೋ ಜನ ಯೂತ್ಸು ಲವ್ ಮಾಡ್ತಾರೆ. ಲವ್ ಮಾಡಿದ ತಕ್ಷಣ ನನ್ನ ಒಂದು ಉದ್ದೇಶ ಹೇಳ್ಬೇಕಂತಂದರೆ, ಸುಮ್ಮನೆ ಲವ್ ಮಾಡಿದ ತಕ್ಷಣ ಹುಡುಗಿನ ಕರ್ಕೊಂಡು ಹೋಗ್ಬಿಡೋದು, ಮದುವೆ ಆಗೋದು, ಓಡಿಸ್ಕೊಂಡು ಹೋಗೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಫಸ್ಟ್ ಮಾತಾಡಿ. ನೀವೇನು ಕೆಲಸ ಮಾಡ್ತೀರಾ, ನೀವೇನು ಮಾಡ್ತೀರಾ ಹೇಳಿ, ಚೆನ್ನಾಗಿ ಸಾಕ್ತೀವಂತ ಹೇಳಿ. ಹೇಳ್ಬಿಟ್ಟು ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ಅವ್ರ ಅಪ್ಪ ಅಮ್ಮನ ಕೇಳಬೇಕು ಪ್ರತಿಯೊಬ್ಬರು. ಸುಮ್ಮನೆ ಭಯ ಪಟ್ಕೊಂಡು ಏನಿಲ್ಲ, ಕೇಳಿ ಏನಾಗುತ್ತೆ. ಅದಕ್ಕೆ ನಾನು ಪ್ರತಿಯೊಬ್ಬರು ಲವರ್ಸ್ಗೆ ಹೇಳೋದು, ಅಪ್ಪ ಅಮ್ಮನಿಗೆ ಒಪ್ಪಿಸ್ಬಿಟ್ಟು ಮದುವೆಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಆಶೀರ್ವಾದ ಬೇಕು. ಸರ್, ಹೇಗಿದೆ ಸರ್ ನಿಮ್ಮದು ಲೈಫ್ ಸ್ಟೈಲ್ ಜರ್ನಿ ಎಲ್ಲ? ದಿನ ಹೇಗೆ ನಡೀತಿದೆ? ದಿನ ಜನ ಗುರ್ತಿಸ್ತಾರಾ ಮೇಡಮ್? ನಿಮಗೆ ಹೇಗೆ ಅನ್ನಿಸ್ತಿದೆ? ದಿವಾಕರ್ ವೈಫ್ ಅಂತ ಗುರ್ತಿಸ್ತಾರಾ? ನಿಮಗೆ ಹೇಗೆ ಅನಿಸುತ್ತೆ ಅವಾಗ? ಸೊ ಎಲ್ಲೇ ಹೋದ್ರು ಇವತ್ತಿಗೂ ರೆಕಗ್ನೈಸ್ ಮಾಡ್ತಾರೆ. ಎಲ್ಲೇ ಅಂತ ಜಸ್ಟ್ ಇವ್ರದ್ದು ಡಿಫ್ರೆಂಟ್ ಶೇಡ್ಸ್ ಬರುತ್ತೆ. ಮೂವಿಗೋಸ್ಕರ ಡಿಫ್ರೆಂಟ್ ಲುಕ್ಕಲ್ಲಿ ಇರ್ತಾರೆ ಇವರು. ಸೊ ಇವ್ರನ್ನ ಎಕ್ಸಾಕ್ಟ್ಲಿ ಐಡೆಂಟಿ ಮಾಡಿಲ್ಲ ಅಂದರೂ ನನ್ನನ್ನು ಬೇಗ ಐಡೆಂಟಿ ಮಾಡಿಬಿಡ್ತಾರೆ. ಆಮೇಲೆ ಮಾಡ್ಬಿಟ್ಟು, ಮೇಡಮ್ ನಿಮ್ಮ ಹಸ್ಬೆಂಡ್ ಅಲ್ಲ ದಿವಾಕರ್ ಅವರಲ್ಲ ಅಂತ, ಅವರೇ ಮೇಡಮ್ ಅಂತಾರೆ. ಇವ್ರು ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ, ವೆಯ್ಟ್ ಗೇನ್ ಆಗ್ತಾರೆ, ಹೇರ್ ಸ್ಟೈಲ್ಸ್ ಚೇಂಜ್ ಬರುತ್ತೆ. ಸೊ ನಮ್ದು ಅಲ್ಲಿಂದ ಒಂದೇ ಇರೋದ್ರಿಂದ ನಮ್ಮನ್ನು ಬೇಗ ಐಡೆಂಟಿ ಮಾಡ್ತಾರೆ. ಅದನ್ನು ನೋಡಿದಾಗ ತುಂಬ ಎಲ್ಲೋ ಒಂದು ಕಡೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಎಷ್ಟು ಕೋಟ್ಯಾಧಿಪತಿನೂ ಜನ ಐಡೆಂಟಿ ಮಾಡೋದಿಲ್ಲ. ನಾವೆಲ್ಲೇ ಹೋದ್ರು ಕಾಮನ್ ಆಗಿ ಹೋದ್ರೂ ಅವರೇ ಐಡೆಂಟಿ ಮಾಡ್ತಾರೆ, ಮಾತಾಡಿಸ್ತಾರೆ. ಸ್ಟಿಲ್ ಇವತ್ತಿಗೂ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮೇಡಮ್ ಮನೇಲಿ ಹೇಗಿದ್ದಾರೆ ಸರು, ಏನು ತಿಂತಾರೆ, ಹೇಗಿದ್ದಾರೆ, ನಿಮ್ಮ ಹತ್ರ ಹೇಗಿರ್ತಾರೆ, ಎಲ್ಲ ಅವ್ರಿಗೆ ಕ್ವಶನ್ಸ್ ಅಷ್ಟು ಕ್ವಶನ್ಸ್ ಇರುತ್ತೆ ಅವರಿಗೆ. ಅಂದರೆ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಕಾಮನ್ ಮ್ಯಾನ್ ಅಂದ್ರೆ ಲೈಫ್ ಸ್ಟೈಲ್ ಹೇಗಿರುತ್ತೋ ಸೆಲೆಬ್ರಿಟಿದು ಡಿಫ್ರೆಂಟ್ ಬಂದ್ಬಿಡೋದು. ನನಗೆ ಗೊತ್ತಿರೋದು ಓಲ್ ಓವರ್ ಎರಡು ಒಂದೇ ಆಗಿರ್ತಾರೆ. ಏನೇ ಆಗಿದ್ರು ಅದೇ ಹೇಳ್ತಾರಲ್ಲ, ಹೊರಗಡೆ ರಾಜ ಆಗಿದ್ರು ಮನೇಲಿ ಗಂಡ ಆಗಿರ್ತಾರೆ ಅಂತ. ಎಕ್ಸಾಕ್ಟ್ಲಿ ಹಾಗೆ ಇರ್ತಾರೆ ಎಲ್ಲರೂ ನನ್ನ ಪ್ರಕಾರ. ಈ ಸೆಲೆಬ್ರಿಟಿ ಜರ್ನಿ ಹೇಗೆ ನಿಮ್ಮ 4 ಜನಕ್ಕೂ ಪಾಪುಗಳಿಗೂ ಸೇರಿ ಕೇಳ್ತಿರೋದು? ಪ್ಲಸ್ ಪಾಯಿಂಟ್ ಆಯ್ತಾ, ಮೈನಸ್ ಪಾಯಿಂಟ್ ಆಯ್ತಾ? ಎಲ್ಲಾದರೂ ಮೈನಸ್ ಆಯ್ತಾ, ನೆಗೆಟಿವ್ ಅಂತ ಎಲ್ಲಾದರೂ ಆಯ್ತಾ, ಇಲ್ಲ ಕಂಪ್ಲೀಟಾಗಿ ಪಾಸಿಟಿವ್ ಜರ್ನಿನೇ ಇತ್ತಾ ಸರ್? ಬಿಗ್ ಬಾಸ್ಗೆ ಹೋದ್ಮೇಲೆ ಬಂದಮೇಲೆ, ಬಿಗ್ ಬಾಸಿಂದ ಬಂದ ಮೇಲೆ ಆ ಥರ ಯಾವುದಾಗಿಲ್ಲ ಮೇಡಮ್. ಭಾಳ ಚೆನ್ನಾಗಿದ್ದೀವಿ. ಸೊ ನಮ್ಮ ಕೆಲಸ ಏನಿದೆ ಮಾಡ್ತಾ ಇದ್ದೀವಿ, ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನನ್ನು ಒಂದು ಒಳ್ಳೆ ಇಡೀ ರಾಜ್ಯಕ್ಕೆ ತಲುಪಂತ ಒಂದು ಅದ್ಭುತ ಒಂದು ಸಿನಿಮಾ ಮಾಡಬೇಕು. ಅದಕ್ಕೆ ಭಾಳ ವೆಯ್ಟಿಂಗಲ್ಲಿದ್ದೀನಿ. ಸ್ವಲ್ಪ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ಈ ಥರ ಈಗ ಮಾಡೋಂಥ ಸಿನಿಮಾ ಎಲ್ಲರಿಗೂ ರೀಚ್ ಆಗಬೇಕು, ಅದಕ್ಕೆ ಪ್ರಮೋಷನ್ ಒಂದು ಅದ್ಭುತವಾಗಿ ಮಾಡಬೇಕಂತ ಅದ್ರ ಬಗ್ಗೆ ಸ್ವಲ್ಪ ಪ್ಲ್ಯಾನಿಂಗ್ ನಡೀತಾ ಇದೆ ಮೇಡಮ್. ಆ್ಯಕ್ಚುಲಿ ನೆಗೆಟಿವಿಟಿ ಇರಬೇಕಲ್ವಾ, ಅವಾಗಲೇ ಲೈಫಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ ಮುಂದೆ ಹೋಗೋದಕ್ಕೆ. ಸೊ ನೀವು ನೆಗೆಟಿವ್ ಇಲ್ಲದೆ ಬರೀ ಪಾಸಿಟಿವ್ ಇದ್ದರೆ ಬೋರ್ ಆಗಿಬಿಡುತ್ತೆ ಜೀವನ. ಸ್ವಲ್ಪ ನೆಗೆಟಿವಿಟಿ ಬೇಕಾಗತ್ತೆ ನಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ. ಸೊ ಅವ್ರೇನೋ ಒಂದು ಡಿಗ್ರೇಡ್ ಮಾಡಿದ್ರೆ ನಾವು ಅಲ್ಲಿನೇ ಅದನ್ನು ಟಾಂಗ್ ಕೊಟ್ಕೊಂಡು ಹೋಗ್ಬೋದು. ಸ್ವಲ್ಪ ಪಾಸಿಟಿವ್ ವೈಬ್ ಸಿಗುತ್ತೆ. ಅದು ಎಲ್ಲ ಕಡೆ ಇದೆ ಮೇಡಮ್. ನೆಗೆಟಿವಿಟಿ ಇಲ್ಲ ಅಂದ್ರೆ ನಾವು ನಮ್ಮನ್ನ ಬೈಯೋರಿಲ್ಲ ಅಂದ್ರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಯಾರಾದ್ರೂ ಬೈಯೋರು ಇದ್ಲೇಬೇಕು ಅಲ್ವಾ? ಹಾಗೆ ಬಿಗ್ ಬಾಸ್ ಜರ್ನಿಯಿಂದ, ಸೆಲೆಬ್ರಿಟಿ ಜರ್ನಿಯಿಂದ ನಿಮಗೆ ತುಂಬಾ ರೆಕಗ್ನಿಷನ್ ಸಿಕ್ತು. ಇದು ನಿಮ್ಮ ಪ್ರೊಫೆಷನ್ ಅಂದರೆ ನಿಮ್ಮ ಕೆಲಸಕ್ಕೆಲ್ಲ ತುಂಬಾ ಹೆಲ್ಪ್ ಆಯಿತು ಅಲ್ವಾ? ಹೌದು, ಖಂಡಿತ. ನಮ್ಮ ದಿವಾಕರ್ ಮಿಡಿಸ್ಗೂ ನಮ್ಮ ಕಂಪ್ನಿಗೂ ಭಾಳ ಸಪೋರ್ಟಿಂಗ್ ಆಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಕೊರಿಯರ್ ಮುಖಾಂತರ ಎಲ್ಲ ಕಡೆ ಹೋಗ್ತಾ ಇದೀವಿ, ಆನ್ಲೈನ್ ಬಿಸ್ನೆಸ್ ಮುಖಾಂತರ. ಸಿನಿಮಾಗಳಿಗೆ ಭಾಳ, ಯಾಕಂದ್ರೆ ನಾನು ಬೆಂಗಳೂರು ಕಾಲಿಟ್ಟಿದೆ ಸಿನಿಮಾ ನಟನಾಗಬೇಕು ಅಂತ ನಾನು ಆಸೆ ಪಟ್ಟು ಬಂದವನು. ನನಗೆ ವಿಷ್ಣುವರ್ಧನ್ ಸರ್ ಅಂದರೆ ಭಾಳ ಇಷ್ಟ, ಅವರ ದೊಡ್ಡ ಅಭಿಮಾನಿ ನಾನು. ಅವ್ರು ನೋಡಬೇಕು ಅಂತ ಬೆಂಗಳೂರು ಬಂದೆ.
ನನಗೆ ಅವ್ರನ್ನ ಡೈರೆಕ್ಟಾಗಿ ನೋಡೋಂಥ ಅವಕಾಶಗಳು ಸಿಕ್ಕಲಿಲ್ಲ. ಸೊ ಇವತ್ತೊಂದು ದಿವಸ ಇದರಲ್ಲಿ ನನಗೆ ಅದೊಂದು ನಾನು ಕಳ್ಕೊಂಡಿರೋದಂದರೆ ವಿಷ್ಣು ಸರ್ ಒಬ್ಬರು ಅವರೊಬ್ಬರು ನೋಡಿಲ್ಲ. ಅದೊಂದು ಭಾಳ ನೋವಾಗಿದೆ ಕೆಲವೊಂದು ಟೈಮಲ್ಲಿ. ಅದಾದಮೇಲೆ ಆ್ಯಕ್ಚುಲಿ ಇವಾಗ ಎಲ್ಲ ಸೆಲೆಬ್ರಿಟೀಸ್ನು ಮೀಟ್ ಮಾಡ್ತಾರೆ ಅವರು, ಬಟ್ ಅವರೊಬ್ಬರನ್ನ ನೋಡಿಲ್ಲ ಅನ್ನೋ ಒಂದು ಗಿಲ್ಟು ಯಾವಾಗಲೂ ಇರುತ್ತೆ. ಯಾಕಂದರೆ ಇವಾಗ ಆ ಕೆಪಾಸಿಟಿ ಇದು ಮಾಡ್ಕೊಂಡ ಮೇಲೂ ಅವ್ರು ಹೋಗಿ ಮೀಟ್ ಮಾಡೋಕ್ಕಾಗಿಲ್ಲ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಮೀಟ್ ಮಾಡೋ ಚಾನ್ಸಸ್ ಸಿಕ್ಕಿಲ್ಲ. ಸೊ ಮೀಟ್ ಮಾಡಿದ್ರು ಅವ್ರು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಸೊ ಇವಾಗ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು, ಬಟ್ ಅವ್ರು ಇಲ್ಲ ಅನ್ನೋದು ತುಂಬ ಒಂಥರ ದೊಡ್ಡ ಫೀಲಿಂಗ್ ಅವರಿಗೆ. ಬಟ್ ಇವತ್ತಿನ ದಿವಸ ಆಯ್ತು ನಾನು ಮೀಟ್ ಆಗ್ಬೋದಾಯಿತು ಅಂಬರೀಷ್ ಅಣ್ಣವ್ರನ್ನ, ಅಪ್ಪು ಸರ್ನ, ಅಂಬರೀಷ್ ಸರ್ನ ಮೀಟ್ ಹೌದು ಅಂಬರೀಷ್ ಸರ್ನ, ಅಪ್ಪು ಸರ್ನ, ಶಿವಣ್ಣ ಅವ್ರನ್ನ, ದರ್ಶನ್ ಸರ್ನ, ಸುದೀಪ್ ಸರ್ನ ಎಲ್ಲರೂ ಭೇಟಿಯಾಗೀನಿ. ಒಂದೇ ಒಂದಂದರೆ ವಿಷ್ಣು ಒಬ್ಬರು ಸರ್ ಅವರೊಬ್ಬರು ನೋಡಿಲ್ಲ ಅನ್ನೋ ಒಂದು ಬೇಜಾರಿದೆ. ಆ್ಯಕ್ಚುಲಿ ಈ ಮೂಮೆಂಟಲ್ಲಿ ಹೇಳಲೇಬೇಕು, ಶಿವಣ್ಣ ಬಂದುಬಿಟ್ಟು ನಮ್ಗೆ ತುಂಬ ಹೆಲ್ಪ್ಫುಲ್ಲಾಗಿ ಯಾವುದೇ ಒಂದು ಇದು ನಾವು ಇವೆಂಟ್ ಮಾಡಲಿ ಎಲ್ಲ ಮಾಡಿದ್ರು ಅವ್ರು ತುಂಬ ಬೈಟ್ಸ್ ಕೊಡ್ತಾರೆ, ತುಂಬ ಎಂಕರೇಜಬಲ್ ಆಗಿದ್ದಾರೆ. ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಫಸ್ಟ್ ಬಿಗ್ ಬಾಸಿಂದ ಬಂದಮೇಲೆ ಅಣ್ಣ ನಿಮ್ಮನ್ನು ನಾನು ಮೀಟ್ ಆಗ್ಬೇಕಣ್ಣ ಅಂದಾಗ, ಬನ್ನಿ ದಿವಾಕರ್ ಏನು ನೋಡೋಣ ಹಂಗೆ ಹಿಂಗೆ ಏನಿಲ್ಲ, ಬನ್ನಿ ಬನ್ನಿ ಎಲ್ಲಿದ್ದೀರಾ ಬನ್ನಿ ಅಂದ್ಬಿಟ್ಟು ಕರೆದ ತಕ್ಷಣ ಹೋದ ತಕ್ಷಣ ಅವ್ರ ಮನೆಗೆ ನನಗೆ ಭಯ, ಇದೇನು ಕರೆದ್ಬಿಟ್ರಲ್ಲ ಅಂದ್ಬಿಟ್ಟು. ಎಷ್ಟು ಶಿವಣ್ಣ ಎಷ್ಟು ನ್ಯಾಚುರಲ್ ಅಂದರೆ ಗೇಟ್ ಹತ್ತ ಹಿಂಗೆ ದಿವಾಕರ್ ಬನ್ನಿ ಒಳಗಡೆ ಕಳಿಸಿ, ದಿವಾಕರ್ ಬನ್ನಿ ಬನ್ನಿ ಅಂತ ಕಳಿಸಿ, ಒಂದು ಸೋಫಾ ಸೆಟ್ ಇದೇ ಥರ ಇತ್ತು, ಅಲ್ಲಿ ರಾಜ್ಕುಮಾರ್ ಸರ್ ಇದ್ದು ಹೋಗಿ ಕೂತ ಬಂದರು. ಆಯ್ತು ದಿವಾಕರ್ ನ್ಯಾಚುರಲ್ ಹೆಂಗಂದ್ರೆ ನಿಜವಾದ ಕಾಮನ್ ಮ್ಯಾನ್ ಅಂದ್ರೆ ಶಿವಣ್ಣ ಅನ್ಬೋದು ಬೇಕಾರೆ. ನ್ಯಾಚುರಲ್ ಮೇಡಮ್, ಎಷ್ಟು ಕಾಮನ್ ಮ್ಯಾನ್ ತರ ಅಂದರೆ ಏನು ನಾರ್ಮಲ್ ಬಂದರು. ದಿವಾಕರ್ ಹೆಂಗಿದ್ದೀರಿ, ಚೆನ್ನಾಗಿದ್ದೀರ, ನಿಮ್ಮ ಎಪಿಸೋಡ್ ಪ್ರತಿಯೊಂದು ನೋಡ್ತಾ ಇದ್ದೀರಿ ದಿವಾಕರ್ ನೀವು ಅಂತ. ಅಣ್ಣ ನಂಗೆ ಭಾಳ ಖುಷಿ ಅಣ್ಣ ನಿಮ್ಮನ್ನ, ಎಲ್ಲಣ್ಣ ನೀವು ಮೆಜೆಸ್ಟಿಕಲ್ಲಿ ನಿಮ್ಮ ಬರ್ತಡೇ ದಿನ ನಾನು ಕೈ ಕೊಟ್ಟು ಥ್ಯಾಂಕ್ಸ್ ಮಾಡೋದು, ಅಲ್ಲೇ ಕೈ ಕೊಡೋಕ್ಕೆ ನಾನು ಸಿಗ್ತಾ ಇದ್ದೀನಿ. ಇಂಥದ್ರಲ್ಲಿ ದಿವಾಕರ್ ಅಂತ ನನ್ನ ಬಾಯಲ್ಲಿ ನೀವು ಕರೆದು ಹೆಂಗಿದ್ರ ದಿವಾಕರ್ ಅಂತ ಕೇಳಿ, ಆಮೇಲೆ ಏನು ಮಾಡ್ತಾಯಿರಿ ಈಗ ಬಿಗ್ ಬಾಸ್ ಸಿನಿಮಾ ಮೇಲೆ ಅಣ್ಣ ಹಿಂಗೆ ಸಿನಿಮಾಗಳು ಅದು ಸಿಗ್ತಾನೆ ಅಣ್ಣ ಮಾಡಿ ದಿವಾಕರ್, ಫಸ್ಟು ನಿಮಗೇನಂದರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಆಯ್ಕೆ ಮಾಡ್ಕೊಳ್ಳಿ, ನನ್ನ ಸಿನಿಮಾದಲ್ಲಿ ನಿಮ್ಗೆ ಹೇಳ್ತೀನಿ ದಿವಾಕರ್ ನೀವು ಬಂದು ಮಾಡಿ, ಯಾಕೆ ನಿಮ್ಮದು ಒಬ್ಬ ಕಾಮನ್ ಮ್ಯಾನಿಗೆ ನೀವು ಆ ಮಟ್ಟಕ್ಕೆ ಹೋಗಿದ್ರೆ ಭಾಳ ರಿಯಲಿ ಗ್ರೇಟ್ ದಿವಾಕರ್, ತುಂಬ ಖುಷಿ ಆಗುತ್ತೆ ನೋಡಿ. ಇವಂಥ ಗ್ರೋತ್ ಅಂದರೆ ಮನುಷ್ಯ ಅಟ್ಯಾಚ್ ಎಲ್ಲ ಗುರಿ ಇದ್ದರೆ ನೋಡಿ ಏನು ಬೇಕಾದ್ರೆ ಸಾಧನೆ ಮಾಡಬೇಕು ಅಂತ ಉದಾಹರಣೆ ನೀವು. ನಾನು ನೋಡ್ತಾ ನೀವು ಓದಿಲ್ಲ ಜಾಸ್ತಿ ಅಂತ ಹೇಳ್ತೀರಿ, ಓದೋದಿಲ್ಲ ಇಂಪಾರ್ಟೆಂಟ್, ಓದೋದಕ್ಕಿಂತ ನೋಡಿ ನಮ್ಮ ಡ್ಯಾಡಿ ಅವರು ಎಷ್ಟು ಓದಾರು ನಿಮ್ಗೆ ಗೊತ್ತಲ್ವಾ. ಅಂದರೆ ಎಜುಕೇಷನ್ಕ್ಕಿಂತ ಗ್ರೋತ್ ಪ್ರತಿಯೊಬ್ಬರು ನಿಮ್ಮಲ್ಲಿ ಅದು ನೀವು ಬೆಳಿಬೋದು, ನಿಮ್ಮಲ್ಲಿ ಒಳ್ಳೆ ಇದಿದೆ ಅಂತ ಭಾಳ ಒಳ್ಳೊಳ್ಳೆ ಮೆಸೇಜ್ಗಳು ಹೇಳ್ತಾರೋ. ಆಮೇಲೆ ಇನ್ಸ್ಪೈರ್ ಆಗೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟೂ ಶಿವರಾಜ್ ಕುಮಾರ್. ಆಮೇಲೆ ಇನ್ನೊಂದು ಕೇಳಿ ಮೇಡಮ್, ನಿಮ್ಮ ಮೊಬೈಲ್ ಕೊಡಿ ಅಂದ್ರೆ ಕೇಳಿ, ನಾನು ಕೊಟ್ಟೆ ಮೊಬೈಲ್ನ ನಂಬರ್ ಹಾಕಿ, ಅವರೇ ನನ್ನ ನಂಬರ್ ಹಾಕಿ ಸೇವ್ ಮಾಡೋರು. ಅದೇ ನಂಬರ್ ಇವತ್ತವರೆಗೂ ಇದೆ, ತೋರಿಸಂಗಿಲ್ಲ. ಪಟ್ಟ ನೋಡಿ ಹೆಂಗಂದ್ರೆ ದೇವರಣೆಗಳು ಮೇಡಮ್. ಶಿವಣ್ಣವ್ರು ನಾನು ನಂಬರ್ಗೆ ನಾನು ಅವ್ರಿಗೆ ಅವಕಾಶ ಕೊಡುತ್ತೆ ಅಷ್ಟು ಅವರೇ ನಾನು ಇವತ್ತು ಅವಕಾಶ ಕೊಡಿಕಂತ ಕೇಳಿಲ್ಲ, ಅವರೇ ಕೊಡಿಸ್ತೀನಿ ಅಂತ ಹೇಳಿದ್ರು. ನನ್ನ ಮೊಬೈಲ್ ಇಸ್ಕೊಂಡು ನಂಬರ್ ಸೇವ್ ಮಾಡಿಕೊಡೋ ಅಂತ ನೋಡಿ, ನಿಜ ದಿವಾಕರ್ ನಂಬರ್ ಇಟ್ಕೊಳ್ಳಿ ಅಂದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. ಭಾಳ ಖುಷಿ ಮೇಡಮ್. ಅದಾದ್ಮೇಲೆ ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು ಅಪ್ಪು ಸರ್ ಕೂಡ ಸೇಮ್ ಅಲ್ಲ, ಇವ್ರನ್ನ ಮೀಟ್ ಮಾಡಿದಾಗ ಇವರು ಹೋಗ್ಬೇಕಾದ್ರೆ ಕನ್ಫ್ಯೂಸ್ ಅಲ್ಲಿ ಹೋದ್ರು, ಓಕೆ ರೆಕಗ್ನೈಸ್ ಮಾಡ್ತಾರ ಇಲ್ವಾ ಅಂತ, ಬಟ್ ಅಷ್ಟು ನೀಟಾಗಿ ಇದು ಮಾಡಿದ್ರು. ಇವತ್ತಿಗೂ ನಮ್ಮ ಮನೇಲಿ ಅದೊಂಥರ ಎಷ್ಟು ಅಂದ್ರೆ ಎಕ್ಸಾಕ್ಟ್ ಮಾಡಿ ಹೆಂಗಂತಂದ್ರೆ ಮೇಡಮ್, ಬಿಗ್ ಬಾಸ್ ಶಿವಣ್ಣ ಅವರು, ಅಪ್ಪು ಸರ್ ಅವರೇ ದೊಡ್ಡ ಸ್ಟಾರ್ಗಳು, ಅವರವರೇ ನಮ್ದೆಲ್ಲ ಎಪಿಸೋಡ್ ಎಲ್ಲಿ ನೋಡ್ತಾರೆ ಅನ್ನೋದು ನನಗೆ ಒಂದು. ಯಾಕಂದ್ರೆ ಆಗ ಹೋದ ತಕ್ಷಣ ಅಪ್ಪು ಸರ್ ಅಷ್ಟೇ ಸರ್ ಹಿಂಗೆ ದಿವಾಕರ್ ಅಂತ ತಪ್ಕೊಂಡು ತುಂಬ ಚೆನ್ನಾಗಿದ್ರು ದಿವಾಕರ್ ಎಪಿಸೋಡ್, ಎಷ್ಟು ಏನು ನಿಮ್ಮದು ಒಂದು ಕಾಮಿಡಿ ಆಗಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೋ ಅಂದಾಗ. ಆಮೇಲೆ ಒಂದು ಕೇಕ್ ತಿನ್ಸಿ ಅವ್ರು ಬರ್ತಡೇ ದಿನ ಅದೇ ತುಂಬ ಚೆನ್ನಾಗಿ ನಗನಾಗ್ತಾ ಬಂದ. ಆಮೇಲೆ ಅಂಬರೀಷ್ ಅಣ್ಣ ಅವರು ದಿವಾಕರ್ ಹೋದ ತಕ್ಷಣ ಅಂದಾಗ ನೋಡಿದ್ರು, ಸುಮಲತಾ ಮೇಡಮ್ ಅವರು ಬಿಗ್ ಬಾಸಲ್ಲಿ ಇದ್ನಲ್ಲ ಇವನು ದಿವಾಕರ್ ನೋಡು ಅಂದರು, ನನಗೆ ಅವ್ರ ಆಶೀರ್ವಾದ ತೊಗೊಂಡೆ. ಆಮೇಲೆ ನೋಡಿ ಅದರ ಖುಷಿ. ಆಮೇಲೆ ದರ್ಶನ್ ಸಾರು ನಾನು ಬಂದೆ, ನಾನು ಹಿಂಗೆ ಯಾವುದೋ ಒಂದು ಪ್ರೀಮಿಯರ್ ಶೋಗೆ ಪ್ರೇಮ ಬರಹ ಅಂತ. ಆಮೇಲೆ ಅರ್ಜುನ್ ಸರ್ ಹೋದ ತಕ್ಷಣ ನೋಡ್ರೆ ನಿಜವಾಗ್ಲೂ ನಿಜವಾಗ್ಲೂ ದಿವಾಕರ್ ನೀನೇ ತಾನೆ, ಯಾಕೆ ನಾನು ಒಂದು ಮಾಮೂಲಿ ಬಿಗ್ ಬಾಸಲ್ಲಿ ನಿಜವಾಗ್ಲೂ ದೇವರಾಗಿದ್ದಲ್ಲ ಅಂದಾಗ ಅರ್ಜುನ್ ಸೋರೇನ್ ಸರ್ ಕೂಡ ನನ್ನ ದಿವಾಕರ್ ಅಂತ ಕರೆದ. ನಮ್ಮ ಮಾವ ತಮಿಳ್ ಕಾಂಚೀಪುರಂ ತಮಿಳ್ ಸಿನಿಮಾ ತುಂಬ ಅರ್ಜುನ್ ಸರ್ ಮಾಡೋದು. ನಮ್ಮ ಮಳೆಯನ್ನ ಅರ್ಜುನ್ ಸರ್ ಕರೀತವ್ರು, ಅವರು ಡೈಲಾಗ್ ಮಾತಾಡ್ತಾರೆ, ನನಗೆ ಎಷ್ಟು ಖುಷಿ. ದರ್ಶನ್ ಸಾರು ನಾನು ಹಿಂಗೆ ಕೂತ್ಕೊಂಡು ಸೈಡಲ್ಲಿ ಹಿಂಗೆ ನೋಡ್ತಾ ಹಿಂಗೆ ಕೂತ್ಕೊಂಡಿದ್ದೆ, ದರ್ಶನ್ ಸರ್ ಹಿಂಗೆ ಬರ್ತಾಯಿದ್ರು, ದಿವಾಕರ್ ಅಂತ ಮಾಡು ದರ್ಶನ್. ನನಗೆ ಮೇಡಮ್ ನಿಜವಲ್ಲೂ ಇವರೆಲ್ಲ ಶೋ ನೋಡೋರ ಬಿಗ್ ಬಾಸು, ಇವರೆಲ್ಲ ನನ್ನ ಗುರುತಿಸ್ತಾವ್ರಪ್ಪ. ನಾನು ಸಿನಿಮಾಗಳು ಎಲ್ಲ ಥಿಯೇಟ್ರಲ್ಲಿ ಕ್ಯೂ ನಿಟ್ಕೊಂಡು ಈ ಸಿನಿಮಾಗಳು ನೋಡ್ತಾ ಇದ್ದೋ, ಎಷ್ಟು ಖುಷಿ ಅಂತಂದರೆ ದರ್ಶನ್ ಸರ್ ನನಗೆ ಗೊತ್ತಪ್ಪ. ಸುದೀಪ್ ಸರ್ ಬಿಗ್ ಬಾಸಲ್ಲಿ ನಾನು ನೋಡಿರ್ತಾರೆ. ಓಕೆ, ಅವರು ನನ್ನ ಹೆಸರು ತುಂಬ ಸರಿ ವಾರಕ್ಕೊಂದ್ಸಲ ದಿವಾಕರ್ ಅಂತ ಕರೀತಾ ಇರ್ತಾರೆ. ಓಕೆ, ನನ್ನ ಮಾಡಿ ತಪ್ಪು ಮಾಡಿದಾಗ ತಿದ್ದಿ ಹೇಳ್ತಾ ಇರ್ತಾರೆ ಸುದೀಪ್ ಸರು. ಶಿವಣ್ಣ ಅವರು, ಅಪ್ಪು ಸಾರು, ಅಂಬರೀಷ್ ಅಣ್ಣವರು ಎಲ್ಲ ಸೆಲೆಬ್ರಿಟಿಗಳು ಅಂದಾಗ ಅವ್ರ ಬಾಯಲ್ಲಿ ನನ್ನ ಹೆಸರು ದಿವಾಕರ್ ಅಂತ ಬಂದಾಗ ಒಂಚೂರು ಅವಾಗ ಅನಿಸ್ತು, ನಾನೇನೋ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು.
ಭಾಳ ಖುಷಿ ಮೇಡಮ್ ಅದು ನಿಜವಾಗ್ಲು ಅದು ಲೈಫಲ್ಲಿ ಇವತ್ತು ಮರೆಯೋಕ್ಕಾಗಲ್ಲ ಮೇಡಮ್. ಸೊ ಈಗ ನಿಮ್ಗಳಿಗೆಲ್ಲ ಒಳ್ಳೆ ಸೆಲೆಬ್ರಿಟೀಸ್ಗಳ ಜೊತೆ ಎಲ್ಲ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಸೊ ಹೇಗಿದೆ ಮೇಡಮ್ ನಿಮಗೆ ಹೇಗಿದೆ ಸೆಲೆಬ್ರಿಟೀಸ್ ಜೊತೆ ಕಾಂಟ್ಯಾಕ್ಟ್? ನಿಮ್ಮನ್ನು ಹೇಗೆ ಮಾತಾಡಿಸ್ತಾರೆ ಅವರು? ಇಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕಂಫರ್ಟ್ ಝೋನಲ್ಲಿ ಇರ್ತಾರೆ, ಅದ್ರ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ. ಫಸ್ಟು ಮೀಟ್ ಮಾಡಿದಾಗ ಮಾತ್ರ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ, ಯಾಕಂದರೆ ನಾವು ನಾನ್ ಸೆಲೆಬ್ರಿಟಿ ಆಗಿರ್ತೀವಿ, ಅವ್ರು ಸೆಲೆಬ್ರಿಟಿ ಆಗಿರ್ತಾರೆ, ಹೇಗೆ ಹೊಂದ್ಕೊಳ್ತಾರೆ ಅನ್ನೋ ಡೌಟ್ ಇರುತ್ತೆ. ಬಟ್ ಎಲ್ಲರೂ ತುಂಬ ಕ್ಲಿಯರಾಗಿ ತುಂಬ ಕಂಫರ್ಟಬಲಾಗಿ ನಮ್ಮನ್ನೇ ಇಡ್ತಾರೆ ಅವರು, ಅಷ್ಟು ಇದಿರುತ್ತೆ. ಸುಮ್ಮನೆ ಹೇಳ್ಕೋಬೇಕಷ್ಟೇ. ಅವರು ಸೆಲೆಬ್ರಿಟೀಸ್ ಅಂದಿದ ತಕ್ಷಣ ಕಾಮನಾಗಿ ಎಲ್ಲರಲ್ಲಿ ಏನಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಇದೆ ಅನ್ನೋದು ಫೀಲಿಂಗ್ ಇರುತ್ತೆ. ಬಟ್ ಅವ್ರ ಜೊತೆ ಒಂದು ಸರಿ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಅವರಲ್ಲಿ ಆ್ಯಟಿಟ್ಯೂಡ್ ಇದೆಯಾ ಇಲ್ವಾ ಅನ್ನೋದು. ಸೊ ಹಾಗಾಗಿ ಇರ್ತಾರೆ, ಚೆನ್ನಾಗಿರುತ್ತೆ. ನೀವು ಸೆಲೆಬ್ರಿಟಿ ವೈಫ್ ಅಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಅನ್ಕೊಂಡಿದ್ರಾ ನಾನು ಸೆಲೆಬ್ರಿಟಿ ವೈಫ್ ಆಗ್ಬೋದು? ದಿವಾಕರ್ ಅಂದರೆ ಮದುವೆ ಆದಾಗ ಹಿ ವಾಸ್ ಅ ಕಾಮನ್ ಮ್ಯಾನ್ ಅಲ್ವಾ? ಸೊ ಆಮೇಲೆ ಅವರು ಸೆಲೆಬ್ರಿಟಿ ಆಗ್ತಾರೆ, ಸೆಲೆಬ್ರಿಟಿ ವೈಫ್ ಅನ್ಸುತ್ತೆ ಅಂತ ಕರೀತಾರಲ್ವ ನಿಮ್ಮನ್ನ, ಆಗ ನಿಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಆ ಥರ ಏನೂ ಫೀಲಿಂಗ್ ಇಲ್ಲ. ಬಟ್ ಆ್ಯಕ್ಚುಲಿ ಕಾಮನ್ ಮ್ಯಾನ್ ವೈಫಾಗಿ ಸ್ಟಿಲ್ ಅವ್ರು ನನ್ನನ್ನು ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಬಟ್ ನೀವು ಹೇಳಿದ ಮೂಮೆಂಟ್ಸ್ ಬಂದಾಗ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಸ್ ಎ ನಾನು ಹ್ಯೂಮನ್ ಆಗಿರೋದ್ರಿಂದ ನನಗೆ ಅನ್ಸುತ್ತಲ್ಲ, ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ಏನೋ ಅಚೀವ್ ಮಾಡಿದ್ದೀವಿ ನಾವು ಲೈಫಲ್ಲಿ ಅಂತ ಅನಿಸುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಆ ಫೀಲಿಂಗ್ ಏನಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಅದು ಒಂಥರ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಅಷ್ಟೇ. ನಿಮ್ಮ ಫ್ಯಾಮಿಲಿಗಳೆಲ್ಲ ಇನ್ನೊಂದು ಹೇಳ್ತೀವಿ ಮೇಡಮ್, ಇವರು ಇವತ್ತವರೆಗೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಸೆಲೆಬ್ರಿಟಿ ವೈಫ್ ಥರ ಇವತ್ತವರೆಗೂ ಅವ್ರು ಅಂದ್ಕೊಂಡಿಲ್ಲ. ರಸ್ತೆಲಿ ಹೋಗ್ಬೇಕಾದ್ರೆ ಯಾರಾದ್ರು ತಲೆ ಸುತ್ತು ಬಿದ್ದಾಗ ಅವ್ರಿಗೆ ನೀರು ಕೊಡ್ಸೋದಾಗಲಿ, ಊಟ ಕೊಡ್ಸೋದಾಗಲಿ, ಒಂದು ಸಣ್ಣ ಮಕ್ಕಳು ನಮ್ಮ ಮನೆ ಮುಂದೆ ಯಾವ್ದಾರ ಒಂದು ಆಟ ಆಡ್ತಾರೆ ಮಕ್ಕಳು, ಮಣ್ಣಲ್ಲಿ ಆಟ ಆಡೋ ಮಕ್ಕಳು, ಕೆಲಸ ಮಾಡೋ ಮಕ್ಕಳೆಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ಅವ್ರನ್ನ ಕರ್ಕೊಂಡೋಗಿ ನನ್ನ ಮಗನ ಹತ್ರ ಇಲ್ಲಿರೋ ತಿಂಡಿಗಳೆಲ್ಲ ಕೊಟ್ಬಿಟ್ಟು ಬರೋದು. ಅಂದರೆ ಸತ್ಯವಾಗ್ಲೂ ಎಷ್ಟಂದರೆ ನನಗೆ ಇವ್ರು ನೋಡಿ ನಾನು ಕಲಿಬೇಕು ಅಂತ ಕೆಲವೊಂದು ಅನ್ಸುತ್ತೆ ನಿಜವಾಗ್ಲೂ. ನಾನು ಒಂದು ಟೈಮಲ್ಲಿ ಕಾರಲ್ಲಿ ಯಾರೋ ಕೇಳಿದಾಗ ಚೇಂಜ್ ಇಲ್ಲ ಅಂದ್ಬಿಡ್ತೀನಿ. ಇವರು ಚೇಂಜ್ ಇದ್ರೆ ತಾನೇ ಕೊಡೋದು. ಇವು ಪಾಪ ಇದ್ದಿದ್ದು 50, 100 ಕೊಟ್ಬಿಡ್ತಾ ಇರೋರು ಪಟ್ಟ ಅಂತ ನಾನು ಅನ್ಕೋತೀನಿ. ನನ್ನ ಮನಸ್ಸಲ್ಲಿ ಮೇಡಮ್ ನಿಜವಾಗ್ಲು ಇರೋ ಅಷ್ಟು ಕೊಡೋಷ್ಟು ನನಗೆ ಇರಲ್ಲ. ಅದೊಂದು ಖುಷಿ ಆಗತ್ತೆ ಮೇಡಮ್. ಇವ್ರು ನೋಡಿ ನಾನು ಒಂದಷ್ಟು ಕಲ್ತಿದ್ದೀನಿ ಮೇಡಮ್ ನಿಜವಾಗ್ಲೂ. ಇಲ್ಲ ಮೇಡಮ್, ಆ್ಯಕ್ಚುಲಿ ಏನಂದರೆ ನಾವು ದೊಡ್ಡದಾಗಂತೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಈಗ ಎಕ್ಸಾಕ್ಟ್ಲಿ ಏನಂದರೆ ಇವಾಗ ನಾನೇನೋ ಅವ್ರಿಗೆ ಫುಲ್ಲು ಲೈಫ್ ಸೆಟ್ಲ್ ಮಾಡೋಕ್ಕಂತೂ ಆಗಲ್ಲ. ಸೊ ಒಂದು ಟೈಮಿಗೆ ನಮ್ಮ ಕೈಯಲ್ಲಿ ಆದಷ್ಟು ಏನಾದರೂ ಒಂದು ಕೊಟ್ಟರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಅವರಿಗಲ್ಲ ಆ್ಯಕ್ಚುಲಿ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾವೊಬ್ಬ ಮನುಷ್ಯತ್ವ ಕೊನೆಯವರೆಗೂ ಕಳ್ಕೋಬಾರ್ದು ಅನ್ನೋದು ನನ್ನ ಪ್ರಿನ್ಸಿಪಲ್ ಅಷ್ಟೇ, ಬಿಟ್ಟರೆ ಬೇರೇನೂ ಇಲ್ಲ ಮೇಡಮ್. ಅಂಥ ದೊಡ್ಡ ಕೆಲಸ ಅಂತ ನನಗನ್ಸಲ್ಲ ಪರ್ಸ್ನಲಿ. ಸೊ ಈಗ ಕೊನೆಯದಾಗಿ ನಿಮ್ಮ ಜರ್ನಿಗಳು ಹೇಗೆ ನಡೀತದೆ? ಲೈಫ್ ಎಲ್ಲ ಹೇಗೆ ಹೋಗ್ತಾ ಇದೆ? ಭಾಳ ಅದ್ಭುತವಾಗಿ ನಡೀತಾ ಇದೆ. ಮಾಡೋಷ್ಟು ಕೆಲಸ ಇನ್ನೂ ತುಂಬ ಇದೆ. ಇನ್ನೂ ನಾವೇನು ಮಾಡಿಲ್ಲ. 1% ಕೂಡ ನಾವು ಇನ್ನೂ ಏನು ಮಾಡಿಲ್ಲ ಮೇಡಮ್. ಮಾಡೋಂಥ ತುಂಬ ಇದೆ. ಅದನ್ನ ಮಾಡಬೇಕು. ಅದನ್ನು ನಾವು ಸಾಯೋದ್ರೊಳಗಡೆ ನಾವು ಅಂದ್ಕೊಂಡಿರೋ ಅಚೀವ್ಮೆಂಟ್, ಅದು ಸತ್ರು ಕೂಡ ನಮ್ಮ ಅಚೀವ್ಮೆಂಟು, ಅದು ನಾವು ಎಷ್ಟೇ ಸಾಧನೆಗಳು ಮಾಡ್ತಾಯಿದ್ರು ಕೂಡ ನಮ್ಮ ಕಲಿಯಂತೂ ತುಂಬ ಇದೆ. ಅದೇ ಥರ ಒಂದು ಈಗ 5 ಸಿನಿಮಾ ಆಗಿದೆ. ತುಂಬ ಆಸೆಗಳು, ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಕಥೆಗಳು ಬರಬೇಕು, ಮಾಡಬೇಕು. ಸೀರಿಯಲ್ ಬಂದರೂ ಕೂಡ ಚೆನ್ನಾಗಿದೆ, ಅದು ಕೂಡ ಮಾಡ್ತೀನಿ. ರಿಯಾಲಿಟಿ ಶೋ ಬಂದರೂ ಕೂಡ ನಾನು ಖಂಡಿತವಾಗ್ಲಿ ಇದು ಮಾಡ್ತೀನಿ. ನಮಗೆ ಅವಕಾಶಗಳು ಯಾವ್ದು ಬರ್ತದೋ ಅದು ಚೆನ್ನಾಗಿದ್ದರೆ ನಾನು ಒಪ್ಕೊಂಡು ಮಾಡ್ತೀನಿ ಮೇಡಮ್. ಆಮೇಲೆ ಹೊಸೊಬ್ರು ಯಾರು ಅಂದ್ಕೊಂಡ್ರು ಕೂಡ, ಯಾರೋ ನಾವೆಲ್ಲ ಹೊಸೊಬ್ರು ನಾನು ಹೀರೋ ಆಗಿ ಮಾಡ್ತೀನಿ, ದಿವಾಕರ್ ಅವ್ರು ಬಂದು ಆ್ಯಕ್ಟ್ ಮಾಡ್ತಾರೆ ಕ್ಯಾರೆಕ್ಟರ್ ಅಂತ ಸತ್ಯವಾಗಲಿಲ್ಲ. ನನಗಿಷ್ಟ ಆದರೆ ನಾವು ಕಾಮನ್ ಮ್ಯಾನ್, ನೀವು ನನಗೆ ಚೆನ್ನಾಗಿ ಅನ್ಸಿದ್ರೆ ಇದು ಮಾಡ್ಬೋದು ಅನ್ನೋದು ಒಳ್ಳೆ ಮೆಸೇಜ್ ಇರೋಂಥದ್ದು ಏನೇ ಇದ್ರು ಕೂಡ ಸತ್ಯವಾಗ್ಲೂ ನಾನು ಮಾಡ್ತೀನಿ ಮೇಡಮ್. ಸೊ ನೆಕ್ಸ್ಟು ಇಬ್ರು ಗಂಡ ಹೆಂಡತಿ ಸೇರಿ ರಿಯಾಲಿಟಿ ಶೋಗಳಿಗೆ ಆಪರ್ಚುನಿಟಿ ಬಂದರೆ ಹೋಗ್ತೀರಾ ಇಬ್ರು? ಪಕ್ಕ ಹೋಗ್ತೀವಿ, ಖಂಡಿತವಾಗ್ಲೂ ಹೋಗ್ತೀವಿ. ಬಂದಿಲ್ವಾ ಆಪರ್ಚುನಿಟಿ ಯಾವುದು? ಇಲ್ಲ, ಆ್ಯಕ್ಚುಲಿ ಬಂದಿತ್ತು ಮೇಡಮ್. ಒಂದು ಫ್ಯಾಮಿಲಿದು ಯಾವುದೋ ಒಂದು ಶೋ ಬಂದಿತ್ತು ಮೇಡಮ್. ಅದು ಆ್ಯಕ್ಚುಲಿ ನನ್ನದವಾಗ ಒಂದು ಸಿನಿಮಾ ನಡೀತಾ ಇತ್ತು, ಅದರಿಂದ ನಾನು ಹೋಗೋಕ್ಕಾಗಲಿಲ್ಲ. ಆಮೇಲೆ ಪಾಪ ಇವರು ಕೇಳ್ದೆ ಹಿಂಗೆ ಹೋಗೋಣ ಅಂತ ಹೇಳಿದಾಗ, ನೋಡ್ರಿ ಏನು ಮಾಡ್ತೀರಾ ಅಂತ, ಯಾಕಂದರೆ ಹೋಗೋಣ ಅಂದರೆ ಹೋಗೋಣ ಅಂತ. ಆಮೇಲೆ ನನಗೆ ಇಲ್ಲಿ ಕಮಿಟ್ಮೆಂಟ್ ಬೇರೆ ಬಿಸಿ ಇದ್ರು ಆ ಟೈಮಲ್ಲಿ, ಸೊ ಹಾಗಾಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನೀವು ಮೂವಿಗೆ ಹೋಗೋ ಐಡಿಯಾಸ್ ಇದೆಯಾ? ಫ್ಯಾಮಿಲಿ ಮಕ್ಳುಗಳನ್ನ ಹೀರೋಯಿನ್ ಮಾಡಬೇಕು ಅನ್ನೋ ಆಸೆ ಇದೆಯಾ, ಅಥವಾ ಅವ್ರ ಇಷ್ಟಕ್ಕೆ ಏನಾಗ್ತಾರೆ ಅಂತ ಬಿಡಬೇಕು ಅನ್ನೋ ಆಸೆ ಇದೆ? ಮೇಡಮ್ ಒಂದೇ ಹೇಳ, ಯಾರು ಏನು ಕನ್ಸುಗಳು ನಾವು ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಹೀರೋ ಆಗಬೇಕು, ನನ್ನ ಮಗ ಆಗಬೇಕು, ಅವೆಲ್ಲ ಏನಿಲ್ಲ ಮೇಡಮ್. ಅವ್ರು ಏನಿಷ್ಟ ಅದನ್ನ ನಾನು ಮಾಡ್ಕೊಂಡು ಹೋಗ್ಬೋದು ಮೇಡಮ್. ಅವ್ರ ಆಸೆಗೆ ನಾವು ಇಲ್ಲ, ಅವ್ರಿಗೆ ಏನಾದ್ರು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ರು ಇನ್ ಕೇಸ್, ಆ್ಯಕ್ಚುಲಿ ಇವ್ರನ್ನ ನೋಡಿ ನೋಡಿ ಬೆಳೀತಾ ಇರೋದ್ರಿಂದ ಆಟೋಮೆಟಿಕ್ಲಿ ಆ ಇಂಟ್ರೆಸ್ಟ್ ಬರುತ್ತೆ. ಸೊ ಯಾಕೆ ಬರುತ್ತೆ, ಅವಾಗ ಏನು ಮಾಡ್ಬೇಕಂದ್ರೆ ಅವ್ರಿಗೆ ಅದರಲ್ಲಿ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನು ಕಂಪ್ಲೀಟ್ಲಿ ಎಂಕರೇಜ್ ಮಾಡ್ತೀವಿ ನಾವು, ಎಲ್ಲೂ ಡಿಸ್ಕರೇಜ್ ಮಾಡಲ್ಲ. ಸೊ ಓದು ಅದೇ ಮಾತ್ರ ಪ್ರಾಮುಖ್ಯತೆ ಅನ್ನೋದಿಲ್ಲ. ಆ್ಯಕ್ಚುಲಿ ಓದಬೇಕು ಮಕ್ಕಳು, ಅವ್ರ ಎಜುಕೇಟ್ ಮಾಡ್ಕೊಳ್ಳೋದಕ್ಕೆ ಓದಬೇಕು ಅಷ್ಟೇ ಹೊರತು ಮಾರ್ಕ್ಸಿಗೋಸ್ಕರ ಓದಬಾರ್ದು. ಅವ್ರನ್ನ ಎಜುಕೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಓದಬೇಕು ಅನ್ನೋದು ನನ್ನ ಪ್ರಿನ್ಸಿಪಲ್. ಸೊ ಹಾಗಾಗಿ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನ ಎಂಕರೇಜ್ ಮಾಡೋದಕ್ಕೆ ಇಬ್ರು ರೆಡಿ ಇದೀವಿ. ಕಷ್ಟಪಟ್ಟು ಆಲ್ಮೋಸ್ಟ್ ಅವ್ರಿಗೆ ಏನು ಇಷ್ಟ ಅವ್ರು ಮಾಡ್ತೀವಿ ಅಂದ್ರೆ ನಾವು ಖಂಡಿತ ನಾವು ಫ್ರೀಡಮ್, ನಿಮ್ಮ ಫ್ರೀಡಮ್ ಟಿವಿ ಥರನೇ ಫ್ರೀಡಮ್, ಎನಿ ಟೈಮ್ ಗೋ, ಏನು ಬೇಕಾದ್ರೆ ಸಾಧನೆಗಳು ಮಾಡಿ. ನಿಮ್ಗೇನು ಆಸೆ, ಹೀರೋ ಬೇಕಾ ಹೀರೋ ಆಗಿ, ಪೊಲೀಸ್ ಆಗಬೇಕು ಪೊಲೀಸ್ ಆಗಿ, ನಿಮಗೇನು ಆಗಬೇಕು ಅನ್ನೋದು ಇದ್ದದ್ದು ಅದನ್ನು ಖಂಡಿತವಾಗ್ಲೂ ನೀವು ಮಾಡಿ. ನಮ್ಮಲ್ಲಿ ಏನು
ಹಿಡಿದಿಟ್ಕೊಂಡು ನಾನು ಹೇಳ್ದಂಗೆ ಮಾಡಬೇಕು, ನಾವು ಹೇಳ್ದಂಗೆ ಇದು ಮಾಡಬೇಕು ಅಂತ ಏನೂ ಇಲ್ಲ. ಸ್ಟ್ರಿಕ್ಟ್ ಮದರ್ ಫಾದರ್ ಅಲ್ಲ ನಾವಿಬ್ರು, ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ನಾವು ಆಲ್ಮೋಸ್ಟ್ ನಮ್ಮ ಮಗನಿಗೆ ಇವಾಗ 11 years ಆಗಿದೆ. ಸೊ ಫ್ರೆಂಡ್ಲಿಯಾಗೇ ಇದ್ದೀವಿ. ಅವರಿಗೆ ಇರೋ ಅಷ್ಟು ನಾಲೆಜ್ ಕೆಲವೊಂದ್ಸರಿ ನಮಗಿರೋದಿಲ್ಲ, ಅದು ತುಂಬಾ ಕೆಲವೊಂದು ಪ್ರಶ್ನೆ ನನ್ನ ಮಗ ಕೇಳ್ಬೇಕಾರೆ ನಾನೇನು ಅನ್ಕೊಂಡಿರ್ತೀನಿ, ಅವ್ನು ಕೇಳೋ ಪ್ರಶ್ನೆ ಹೌದಪ್ಪ ನನಗೆ ದೇವ್ರನೇ ಆಶ್ಚರ್ಯ, ಅಯ್ಯೋ ನಾನು ದಡ್ಡನೋ ಇಲ್ಲ ಅವ್ನು ಬುದ್ಧಿವಂತನೋ. ಪ್ಲಾಸ್ಟಿಕ್ ಬಳಕೆ ಬಗ್ಗೆ ನನ್ನ ಮಗ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ. ನಮ್ಮ ಮನೇಲಿ ಪ್ಲಾಸ್ಟಿಕ್ ಬಾಟಲ್ಸ್ ತರೋದೇ ಇಲ್ಲ ಈಗ. ಸೊ ಅವನು ಎಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಬಗ್ಗೆ ಹೇಳ್ತಾನೆ, ಅದೆಲ್ಲ ಹೇಳ್ತಾನೆ. ಮತ್ತೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ನಾವು ಹಾಕಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಬಾವುಟ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋದು. ಅಂದ್ರೆ ಯಾರು ನೋಡಿದ್ರೆ ಹೇಳ್ಕೊಟ್ವೇನೋ ಅಂತ ಅನ್ಕೋ. ಅದೊಂದು ಮೇಡಮ್ ಅಂದ್ರೆ ಬಟ್ ಅವರೇ ಮಾತಾಡಿರೋದು ಯಾವುದು ಇದು ನಮ್ಮ ಗಣರಾಜ್ಯೋತ್ಸವ, ನಮ್ಮ ಇಂಡಿಯನ್ ಫ್ಲಾಗ್ ಯಾರೋ ಕಷ್ಟದಲ್ಲಿ ಬಿಸಾಕಿದ್ರಂತೆ ಗ್ರೌಂಡ್ ಅಲ್ಲಿ. ಅದನ್ನ ಪಕ್ಕದಲ್ಲ ನೋಡ್ಕೊಂಡು ಯಾರೋ ಅಂದಿರ್ತಾರೆ, ಅಂಕಲ್ ಬನ್ನಿ ಅದು ತೆಗಿರಿ ಅಂದ್ರಂತೆ. ತೆಗೆದ್ಬಿಟ್ಟು ಏನ್ ಅಂಕಲ್ ವರ್ಷಕ್ಕೊಂದ್ಸಲ ಮಾತ್ರ ಬಂದ ತಕ್ಷಣ ಬಾವುಟ ಆರಿಸ್ಬೇಕು ಅಂತ ರೂಲ್ಸ್ ಇದೆಯಾ ನೋಡಿ, ಈ ವರ್ಷ ಇದು ಬರೋದು ವರ್ಷಕ್ಕೊಂದೇ ಸಲ ಬರ್ತದೆ. ಅವ್ನು ಕೇಳಿದ್ರೆ ಬಹಳ ಚೆನ್ನಾಗಿ ಹೇಳ್ತಾನೆ. ಮಕ್ಕಳಿಂದ ಮೆಸೇಜ್ ಹೋದಾಗ್ಲೇ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಆ ಫ್ಲಾಗ್ ಒಂದ್ಸಲ ಬಿದ್ದಾಗ ಇಂಡಿಯನ್ ಫ್ಲಾಗ್ ಒಂದು ಕೇಳಿ ಹೇಳ್ತಾನೆ. ಏನಂತ ಹೇಳಿದ್ರಿ? ಎಲ್ಲಿ ಸಿಕ್ತು ನಿಮಗೆ ಫ್ಲಾಗ್? ಅದು ನಮ್ಮ ಮನೆ ಹತ್ರ. ಹಾ ಎಲ್ಲಿ ಬಿದ್ದಿತ್ತದು? ಕೆಳಗಡೆ. ಹಾ ಓಕೆ. ನೀವ್ ಯಾರಿಗೆ ಏನಾದ್ರಿ ಹೇಳಿದ್ರಾ? ಮತ್ತೆ ಹೇಗ್ ತಗೊಬಂದ್ರಿ ಫ್ಲಾಗ್ನ ನೀವು? ಅಲ್ಲಿ ಕೆಳಗಡೆ ಬಿದ್ದಿತ್ತು, ಎಲ್ಲರೂ ಪಕ್ಕದಲ್ಲಿ ಒಬ್ರಿದ್ರು, ಅದನ್ನ ನೋಡ್ದೇನ ಅದನ್ನ ತುಳ್ಕೊಂಡೆ ಹೋಗಿದ್ರು. ತುಳ್ಕೊಂಡು ಹೋದ್ರಾ? ತಿಳ್ಕೊಂಡೋದ್ರು. ನೀವೇನ್ ಹೇಳಿದ್ರಿ ಅವರಿಗೆ? ನಾನು ಅನ್ನ ಅಷ್ಟಲ್ಲಿ ಅವ್ರು ಹೊಟ್ಟೋಗ್ಬಿಟ್ರು. ಆಮೇಲೆ ನೀವೇನ್ ಮಾಡಿದ್ರಿ ಫ್ಲಾಗ್ನ? ಮನೆಗೆ ಎತ್ಕೊಂಡು ಬಂದು ವಾಶ್ ಮಾಡ್ಕೊಂಡು. ಯಾಕೆ ನೀವು ಫ್ಲಾಗ್ನ ವಾಶ್ ಮಾಡಿ ತಗೊಬಂದಿಟ್ರಿ? ಯಾಕಂದ್ರೆ ಅದಕ್ಕೋಸ್ಕರ ಎಷ್ಟೋ ಜನ ಪ್ರಾಣ ಕೊಟ್ಟವ್ರೆ. ವಾರೇ ವಾ. ಸೊ ನೀವು ಫ್ಲಾಗ್ ತಗೊಬಂದ್ರಿ. ನೈಸ್. ಅದಕ್ಕೇನು ಏನೋ ಮೆಸೇಜ್ ಹೇಳ್ದ, ವರ್ಷಕ್ಕೊಂದ್ಸರಿ ಏನೋ ಫ್ಲಾಗ್ ಅದು ವರ್ಷದ ಒಂದೇ ಸರಿ ಅಲ್ಲ ಇಂಡಿಪೆಂಡೆನ್ಸ್ ಡೇ ಬರೋದು ಡೈಲಿ ಇರುತ್ತೆ. ಸೊ ನಾವು ಡೈಲಿ ಗೌರವಿಸ್ಬೇಕು ಸ್ವಾತಂತ್ರ್ಯನ. ಥ್ಯಾಂಕ್ ಯು ಡಾ. ಅಷ್ಟೆಲ್ಲ ಖುಷಿ ಆಗುತ್ತೆ ಇವ್ರು ನೋಡಿ. ನಾವು ನೋಡಿ ಈ ಬಾವುಟ ಆಗ್ಬೋದು, ಯಾವುದೋ ಒಂದು ಆ ಟೈಮಿಗೆ ಮಾತ್ರ ಅದು ತೊಗೋತೀನಿ, ಯೂಸ್ ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಎನಿ ಟೈಮ್ ಪ್ರತಿಯೊಂದು ವಸ್ತುನೂ ಕೂಡ ನಮಗೆ ಅದನ್ನು ಯಾವತ್ತೂ ಕೂಡ ನಾವು ಅದನ್ನ ಸೆಲೆಬ್ರೇಷನ್ ಮಾಡಬೇಕು ಪ್ರತಿಯೊಂದನ್ನು ಕೂಡ. ಈಗ ಒಂದು ಯಾವುದೋ ಒಂದು ಇಂಡಿಪೆಂಡೆನ್ಸ್ ಡೇ ಬಂದು ಸ್ವಾತಂತ್ರ್ಯ ಬಂದ ತಕ್ಷಣ ನಾವು ಬಾವುಟ ಯೂಸ್ ಮಾಡ್ಬೇಕಂದ್ರೆ ಅದನ್ನ ಕ್ಲೀನಾಗಿ ಮಡ್ಚಿಡಿ. ರಸ್ತೆಯಲ್ಲಿ ಯಾರಾದರೂ ಬಿಸಾಕಿದ್ರೆ ಅದಕ್ಕೆ ತೊಗೊಂಡೋಗಿ ವಾಶ್ ಮಾಡಿ ಇಟ್ಕೊಳ್ಳಿ, ಗೌರವ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೆಲೆಬ್ರಿಟಿ ಪೇರೆಂಟ್ಸ್ ಆಗಿದ್ದೀರಾ ಅಥವಾ ನಾರ್ಮಲ್ ಪೇರೆಂಟ್ಸ್ ಆಗಿ ಬಿಹೇವ್ ಮಾಡ್ತಿದ್ದೀರಾ? ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಮೇಡಮ್? ಸತ್ಯವನ್ನು ಹೇಳಬೇಕು, ಸುಳ್ಳು ಹೇಳ್ಬೇಡಿ. ನನಗೆ ನಾರ್ಮಲ್ ಪೇರೆಂಟ್ಸ್ ಅಂತಿದ್ದೀರಾ, ಬಟ್ ಪ್ರಶ್ನೆ ಕೇಳೋಳಗೆ ಪ್ರಶ್ನೆ ಕೇಳೋ ಹಾಗಿಲ್ಲ, ಉತ್ತರ ಅಷ್ಟೇ ಕೊಡಬೇಕು. ನೀವು ಹೆಂಗೆ ನೋಡ್ತೀರೋ ಅದೇ ಮೇಡಮ್, ವೀಕ್ಷಕರು ಹೆಂಗೆ ನೋಡ್ತಾರೆ. ನಾವು ಇವತ್ತು ನ್ಯಾಚುರಲ್ಗೆ ಇರೋದು, ನಾನಾಗಲಿ, ನನ್ನ ವೈಫ್ ಆಗಲಿ, ನನ್ನ ಮಗ ಆಗಲಿ. ನೀವು ಕುಕ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರಿ, ಕುಕ್ ಮಾಡೋದು ನನಗಿಷ್ಟ ಅಂತ. ಹೇಗೆ ನಿಮ್ಮ ವೈಫಿಗೆ ಹೆಲ್ಪ್ ಮಾಡ್ತೀರಾ ಡೈಲಿ, ಹೇಗೆ? ಇಲ್ಲ, ಆ್ಯಕ್ಚುಲಿ ನಾನು ಬ್ಯಾಚುಲರ್ ಇದ್ದಾಗ ನಾನು ಮುಂಚೆ ನಾನೇ ಅಡುಗೆ ಮಾಡ್ತಾ ಇದ್ದೆ. ಇವ್ರನ್ನ ಮದುವೆ ಆದ್ಮೇಲೆ ಒಂದಷ್ಟು ಇವರಿಂದ ಕಲಿತೆ ಅಡುಗೆ ಮಾಡೋದು ಯಾವ ಥರ. ಒಳ್ಳೆ ಕುಕ್ಕ? ಹೌದು. ಭಾಳ ಅದು ಇವ್ರಿಗೆ ಅಡುಗೆನೇ ಬರ್ತಾ ಇದ್ರೆ ಮೇಡಮ್ ಮುಂಚೆ. ಇವ್ರು ಬೆಳೆದಿರೋ ಒಂಥರ ಬಿಡಿ ಅದ್ಭುತವಾಗಿ ಬೆಳೆದವ್ರೆ. ಓಕೆ. ಅಂದ್ರೆ ಇವ್ರು ಹೇಳಕ್ ಬರ್ತಿರೋದೇನಂದ್ರೆ, ನಮ್ಮನೆ ನಾನು ಒಬ್ಳೆ ಹೆಣ್ಮಗು, ಸೊ ಸಿಕ್ಕಾಪಟ್ಟೆ ಪೆಟ್ಟು, ಹಾಗಾಗಿ ಏನು ಕೆಲಸ ಕಲ್ಸಿಲ್ಲ, ಕಲ್ತೂ ಇಲ್ಲ, ನಾವು ಅಡುಗೆ ಮನೆಗೆ ಹೋಗಿಲ್ಲ. ಸೊ ಯೂಶಲಿ ಅಲ್ವಾ ಮನೇಲಿ ಹೆಂಗಂದ್ರೆ ಪ್ರಿನ್ಸಸ್ ತರ ಟ್ರೀಟ್ ಮಾಡ್ಬಿಟ್ಟಿರ್ತಾರೆ ಹೆಣ್ಮಕ್ಳನ್ನ. ಒಬ್ರೇ ಅಂದ್ರೆ ಮತ್ತೆ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಸೊ ಕೆಲಸ ಬರಲ್ಲ ನಮಗೆ. ಆ್ಯಕ್ಚುಲಿ ಇವತ್ತು ಏನೇ ನಾನು ಎಲ್ಲ ಹೇಳ್ತಾರೆ, ತುಂಬ ಬೋಲ್ಡಾಗಿ ಮಾತಾಡ್ತೀರಾ, ತುಂಬ ನಾಲೆಜ್ ಇದೆ, ಅದು ಏನೇ ಇದ್ರೂ ದಿವಾಕರ್ ಅವರಿಂದಾನೆ. ಅದನ್ನು ತುಂಬ ಪ್ರೌಡಿಂದ ಹೇಳ್ಕೊಬೋದು. ಇನ್ ಕೇಸ್ ನಾನು ಬೇರೆ ಯಾವ್ದಾದ್ರು ಪರ್ಸನ್ನ ಮದುವೆ ಮಾಡ್ಕೊಂಡಿದ್ರು, ಜೀವನ ಇಷ್ಟೊಂದು ಪಾಠ ಕಲಿಸ್ತಿತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ಇವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಕುಕಿಂಗ್ ಬಂತು, ಎಲ್ಲರನ್ನೂ ಎದುರಿಸೋದು ಬಂತು, ಮಾತಾಡೋದು ಬಂತು. ಸೊ ನಾನೇನು ಎದುರಿಸ್ತಾ ಇದ್ದೀನ? ಅಯ್ಯೋ ದೇವ್ರೇ, ನಮ್ಮ ತಾಯಿನ ನಾನೇನು ಎದುರಿಸ್ತಾ ಇಲ್ಲ. ಅವ್ರು ಸ್ವಲ್ಪ ಧೈರ್ಯ ಕಲ್ತ. ಅಂದ್ರೆ ಮುಂಚೆ ಹೊರಗಡೆ ಅವ್ರು ಓಡಾಡ್ತಾ ಇದ್ದಿಲ್ಲ, ಮನೆ ಬಿಟ್ಟು ಇನ್ನೆಲ್ಲೂ ಹೋಗ್ತಾ ಇಲ್ಲ. ಈಗ ಇಡೀ ಬಿಜಾಪುರದಲ್ಲಿ ಮಮತಾ ಅಂದ್ರೆ ನಾನು ಬರ್ತೀನಿ ನೋಡಿ ಬಸ್ ಹತ್ಕ ಬಂದ್ಬಿಡ್ತಾರೆ, ಗುಲ್ಬರ್ಗದಲ್ಲಿ ನಾನು ಬರ್ತೀನಿ ಅಂತ ಬರ್ತಾರೆ. ಅಂದ್ರೆ ಇವಾಗ ಆಲ್ಮೋಸ್ಟ್ ಇವರು ಸ್ವಲ್ಪ ಹೊರಗಡೆನೆ ಇರ್ತಾರೆ ಶೂಟ್ ಅಂತ. ನನಗೆ ಅವನ್ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಸ್ ಮಿಸ್ ಮಾಡ್ಕೊಳಕ್ ಇಷ್ಟ ಇರಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ, ಆ ಮೂಮೆಂಟಿಗೆ ಮಕ್ಕಳನ್ನ ಕರ್ಕೊಂಡು ಆಲ್ಮೋಸ್ಟ್ SRS VRLS ಎಲ್ಲ ಇರುತ್ತಲ್ಲ, ಬುಕ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡ್ಬಿಡ್ತೀವಿ, ಸ್ಲೀಪರ್ ಬುಕ್ ಮಾಡ್ಕೊಂಡು ಆ ಸ್ಪಾಟಿಗೆ ಹೋಗ್ತೀನಿ. ಅದೇ ಬಿಫೋರ್ ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ನೀವು ಕೇಳಿದ್ರೆ ಇನ್ ಕೇಸ್ ಡ್ಯಾಡಿ ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ನಾಲೆಡ್ಜ್ ಇಲ್ಲ. ಸೊ ಒಂದು ಮೆಜೆಸ್ಟಿಕ್ ಹೋಗೋ ಕೆಪಾಸಿಟಿ ಕೂಡ ಇಲ್ಲ ಓಪನ್ ಆಗಿ ಹೇಳ್ಬೇಕಂದ್ರೆ. ಸೊ ಇವಾಗ ಹಾಗೇನು ಇಲ್ಲ. ಸೊ ಏನೇ ಆದ್ರೂ ಇನ್ನೊಂದು ಫುಲ್ ಬ್ಯಾಕ್ ಬೋನ್ ತರ ಇವ್ರು ನಿಂತಿದಾರಲ್ಲ, ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೋಡ್ಕೊಂತಾರೆ. ನಾವು ಲಾಸ್ಟ್ ಇಯರ್ ಬಂದು ವೆಡ್ಡಿಂಗ್ ಡೇ ಬಂದು ಜಮ್ ಕಂಡೀಲ್ ಮಾಡೋದು. ಅಂದ್ರೆ ನಾನು ಅಲ್ಲಿ ಯಾವುದೋ ಒಂದು ವರ್ಕ್ ಮೇಲೆ ಹೋಗಿದೆ,
ನಾನು ಬರ್ತೀನಿ ಅಲ್ಲೇ ವೆಡ್ಡಿಂಗ್ ಡೇ ಮಾಡೋಣ ಆ ಥರ. ಅದಕ್ಕಿಂತ ಮುಂಚೆ ಬಿಜಾಪುರದಲ್ಲಿ ಇತ್ತು, ಯಾವುದೋ ನನ್ನ ಬರ್ತಡೇ ಏನೋ ಇದೆ, ನಾನೇ ಬಿಜಾಪುರಕ್ಕೆ ಬರ್ತೀನಿ. ಬಿಜಾಪುರ ಇಲ್ಲಿಂದ ಒಂದು 500 ಕಿಲೋಮೀಟರ್ ಆಗಿದೆ. ಏನಂದ್ರೆ ಇವರು ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ಇವ್ರು ತುಂಬಾ ಬಿಸಿ ಇದ್ರು, ಬೀದರಲ್ಲಿ ಇದ್ರು ಇವ್ರು. ಬೀದರಲ್ಲಿ ಇದ್ರು. ನೀವು ನಂಬ್ತೀರಾ, ಇಲ್ಲಿಂದ ಟ್ರಾವೆಲಿಂಗ್ ಟೈಮೇ ತುಂಬಾ ವಿತಿನ್ 2 hours ಅಷ್ಟೇ ಇವ್ರು ನನಗೆ ಸಿಗೋದು. ಸೊ ಆ ಟೈಮಲ್ಲಿ ಇವ್ರು ಶೂಟಿಂಗ್ ಫ್ರೀ ಮಾಡ್ಕೋಬೇಕು. ಆ 2 hours ನಾನು ಇಲ್ಲಿಂದ ನೈಟ್ ಬೀದರ್ಗೆ ಹೋಗಿ ಸೊ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲೇಬೇಕು, ಅವ್ರ ಜೊತೆ ಇರಲೇಬೇಕು ಅಂತೇಳಿ ಜಸ್ಟ್ 2 hours ಮತ್ತೆ 2 hours ಇದ್ಬಿಟ್ಟು ಮತ್ತೆ ರಿಟರ್ನ್ ಆಗಿದ್ದೀನಿ. ಸೊ ಟ್ರಾವೆಲಿಂಗ್ ಟೈಮೇ ತುಂಬಾ ಆಗಿದೆ, ಒಂದು 11-12 hours ಟ್ರಾವೆಲಿಂಗ್ ಟೈಮ್ ಹೋಗುತ್ತೆ ನನಗೆ. ಬಟ್ ಅದೇನಂದ್ರೆ ಮೂಮೆಂಟ್ಸ್ ಮಿಸ್ ಮಾಡ್ಕೋಬಾರ್ದಲ್ಲ, ಹಾಗಾಗಿ ಆಲ್ಮೋಸ್ಟ್ ಕರ್ನಾಟಕ ಫುಲ್ಲು ಸುತ್ತಿ ತೋರಿಸ್ಬಿಟ್ಟಿದ್ದಾರೆ. ಯಾವುದು ಇಡೀ ರಾಜ್ಯ ಎಫರ್ಟ್ಸ್ ಆಲ್ಮೋಸ್ಟ್ ಅವ್ರನ್ನ ಎಲ್ಲ ಕಡೆ, ಎಲ್ಲ ಜಿಲ್ಲೆ, ಬೀದರ್ ಹೆಂಗಿದೆ, ಗುಲ್ಬರ್ಗ ಹೆಂಗಿದೆ, ರಾಯಚೂರು ಹೆಂಗಿದೆ, ಒಂದಷ್ಟು ಎಲ್ಲ ಕಡೆನೂ ಅವ್ರು ತೋರ್ಸಿದ್ರು ಇಲ್ವೋ ಅವ್ರು ನೋಡಕ್ಕೋಸ್ಕರ ನೀವು ಹೋಗಿ ಈಗ ಅದೇ ಹೇಳ್ತೀನಲ್ಲ, ಇವಾಗ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಲವ್ ಇರುತ್ತೆ ಅಂದಾಗ ನಾವು ಎಷ್ಟು ದೂರ ಟ್ರಾವೆಲ್ ಮಾಡ್ತೀವಿ ಅನ್ನೋದು ಪಾಯಿಂಟ್ ಆಗಲ್ಲ. ಆ ಮೂಮೆಂಟ್ಸ್ ಕಳ್ಕೊಬಾರ್ದು ಯಾವತ್ತು. ಸೊ ನನಗೇನಾದ್ರೆ ಸ್ಪೆಷಲ್ ಮೂಮೆಂಟ್ಸ್, ಇವಾಗ ವೆಡ್ಡಿಂಗ್ ಡೇ ಆಗಲಿ, ಅವ್ರ ಬರ್ಡೇ, ನನ್ನ ಬರ್ಡೇ, ಯಾವ್ದು ಅವ್ರು ಮಿಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ನಾನು ಮಿಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಸೊ ಅದೇನು ಒಂದು 1/2 hour ಆದ್ರೂ ನಮಗೆ ಟೈಮ್ ಸಿಗುತ್ತೆ ಅನ್ನೋದು ಒಂದು ಎಕ್ಸಾಕ್ಟ್ ಮೂಮೆಂಟ್. ಯಾಕಂದ್ರೆ ಇವಾಗ ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಳ್ತಾ ಇರೋಂಥ ಆಕ್ಟರ್ ಆಗಿರೋದ್ರಿಂದ ಸೊ ಇವಾಗ ಅಷ್ಟು ಅವರು ಟೈಮ್ ತೊಗೊಳಕ್ಕಾಗಲ್ಲ, ಯಾರು ಡೈರೆಕ್ಟರ್ಸ್ ಹತ್ರ ಇಲ್ಲ ರೀಶೆಡ್ಯೂಲ್ ಮಾಡಿ ಅನ್ನೋಕೆ ಆಗೋದಿಲ್ಲ. ಸೊ ಹಾಗಾಗಿ ಅವ್ರ ವರ್ಕ್ ನೋಡ್ಕೊಂಡು ನಾವು ಅಡ್ಜಸ್ಟ್ ಆಗಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಅಡ್ಜಸ್ಟ್ ಆದರೆ ಹ್ಯಾಪಿನೆಸ್ ಇರುತ್ತಲ್ಲ ಅಲ್ಲಿ. ಹಾಗಾಗಿ ದಿವಾಕರ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರಲ್ಲ, ಯಾಕೆ? ಅದೇನೋ ಗೊತ್ತಿಲ್ಲ. ನಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ತುಂಬ ಜನ ಪ್ರತಿಯೊಂದು ಹಾಕ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ ಗೊತ್ತಾನೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್, ಒಂದು ಪುಟ್ಬಾತಲ್ಲಿ ಫ್ರೆಂಡ್ಸ್ ಅಂತ ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ ಓದೋದ್ ಕಡೆ ಎಲ್ಲ ಆಗ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್ ಅಂತೂ ಒಂದು ಬಿಸಿಬೇಳೆ ಬಾತ್ ಕೊಡ್ತಾನೆ ಫ್ರೆಂಡ್, ಇವ್ರನ್ನ ಗಿಫ್ಟ್ ಫ್ರೆಂಡ್ ಅಂತ ಕೊಡ್ತಾ ಇರ್ತಾರೆ, ಅಲ್ಲೊಂದು ಸೆಲ್ಫಿ ತಗೊಂಡು ಹಾಕ್ತಾರೆ ಒಬ್ಬೊಬ್ರು. ನನಗೇನೋ ಸತ್ಯವಾಗ್ಲೂ ಅದೆಲ್ಲ ನನಗೆ ಅದೇನೋ ಅನ್ಸಲ್ಲ. ಆಮೇಲೆ ನಾನು ಇರೋದೇ ನ್ಯಾಚುರಲ್ ಆಗಿ, ಬಟ್ ಅಷ್ಟೆಲ್ಲ ನನಗೆ ಇಷ್ಟ ಆಗಬೇಕು, ಇದನ್ನ ಹಾಕ್ಬೋದು ಅನ್ನೋದನ್ನ ಒಂದು ಹಾಕ್ತಾ ಇರ್ತೀನಿ. ನನ್ನ ಮಗಳದಾಗಲಿ ಇದಾಗಲಿ ಹಾಕ್ತಾ ಇರ್ತೀನಿ. ಇಲ್ಲ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಬೇಕು ಈಗ ಭಾಳ ಮುಖ್ಯ. ಬಟ್ ನನಗೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ಸಾಧ್ಯವಷ್ಟು ನಾನು ಒಂದು ಸ್ವಲ್ಪ ಇದು ಮಾಡಿಕೊಂಡು ಅಂದ್ರೆ ಅವ್ರಿಗೆ ಮೂವಿ ಶೂಟ್ ಇರುತ್ತೆ, ಇಲ್ಲ ಕತೆ ಕೇಳ್ತಾ ಇರ್ತಾರೆ, ಇಲ್ಲ ನಮ್ದು ದಿವಾಕರ್ ಎಮಿಡೆನ್ಸ್ ವರ್ಕ್ ಇರುತ್ತೆ, ಹಾಗಾಗಿ ಅದ್ರಲ್ಲಿ ಫುಲ್ ಟೈಮ್ ಇದಿರ್ತಾರೆ. ಸೊ ಇವ್ರಿಗೆ ಇನ್ಸ್ಟಾಗ್ರಾಮ್ ಪೋಸ್ಟರ್ಸ್ ಆಗಲಿ, ಫೇಸ್ಬುಕ್ ಆಗಲಿ, ಈಗ ನೀವು ಹೇಳಿದ್ರೆ ಇಶ್ಯೂಸ್ ಆಗಲಿ ಎಲ್ಲ ನಾನೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಇದು ನಡೀತಿದೆ, ಪ್ರೆಸೆಂಟ್ ಟ್ರೆಂಡ್ ಇದೆ, ನಿಮ್ಮ ರಾಹುಲ್ ಆಗಲಿ ಎಲ್ಲನೂ ಅದೆಲ್ಲ ಟ್ರೆಂಡ್ ಇದೆ, ನಿಮ್ಮ ರಾಹುಲ್ ಆಗಲಿ ಅದು ಒಳ್ಳೆ ಚೆನ್ನಾಗಿದೆ, ಅದು ಒಳ್ಳೆ ಟ್ರೋಲಿಂಗ್ ಅಲ್ಲಿ ಇದೆ. ಸೊ ಎಲ್ಲ ನಾನೇ ಹೇಳ್ತಾ ಇರ್ತೀನಿ, ಚೆನ್ನಾಗಿದೆ. ಅದು ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಸ್ವಲ್ಪ ಆಕ್ಟಿವ್ ಇರ್ಬೇಕು ಮೇಡಮ್. ಸ್ವಲ್ಪ ಫ್ರೀ ಮಾಡ್ಕೊತೀನಿ ಈಗ, ಅದಕ್ಕೆ ಒಂದು ಟೈಮ್ ನಾನು ಸುಮ್ಮನೆ ಇರೋ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ. ಸುಮ್ಮನೆ ರೀಲ್ಸ್ಗಳು ಮಾಡ್ಕೊಂಡು ಆಕ್ಚುಲಿ ಈಗ ಇದರಲ್ಲಿ ಬೇಕು ಮೇಡಮ್, ಈಗ ಬೇಕು. ಪ್ರತಿಯೊಂದು ಗೊತ್ತಾಗದ ಈಗ ಸೋಷಿಯಲ್ ಮೀಡಿಯಾ. ಒಬ್ರ ಸತ್ರು, ಒಬ್ರು ಬದುಕಿದ್ರು, ಆ ರೋಡಿಂದ ಈ ರೋಡಿಗೆ ಹೋದ್ರು ಗೊತ್ತಾಗೋದು ಸೋಷಿಯಲ್ ಮೀಡಿಯಾ. ಹಾಳಾಗ್ಬೇಕು ಗೊತ್ತಾಗೋದು ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯವರು ಕೆಟ್ಟವರಾಗೋದು ಸೋಷಿಯಲ್ ಮೀಡಿಯಾನೇ, ಕೆಟ್ಟವರು ಒಳ್ಳೆಯವರು ತೋರಿಸೋದು ಸೋಷಿಯಲ್ ಮೀಡಿಯಾ. ಇರ್ತೀವಿ ಫ್ರೀಡಮ್ ಟಿವಿ ನ್ಯೂಸ್ ಚಾನಲ್ ಅವರು ಬರೀ ಒಳ್ಳೇದನ್ನೇ ತೋರಿಸ್ತೀವಿ, ಒಳ್ಳೇದನ್ನೇ ಮಾಡ್ತೀವಿ. ಹೌದೌದು, ಸೋಷಿಯಲ್ ಮೀಡಿಯಾ ವಿಷಯಗಳು ಬೇಗ ತಲುಪುತ್ತೆ, ಅದನ್ನ ನಾನು ಮಾಡಬೇಕು. ಇಲ್ಲ ಎಲ್ಲಿರೋರ್ಗೂ ಎಲ್ಲೇ ಕಾಡಲ್ಲಿದ್ರು ಅವರಿಗೆ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಇಲ್ಲಿ ಪ್ರೆಸೆಂಟ್ ಇದೇ ನಡೀತಿದೆ ಅನ್ನೋದು ಈಗ ತುಂಬಾ ಬೇಗ ರೀಚ್ ಆಗುತ್ತೆ. ಒಂದು ಡೆತ್ ಆಗಿರತ್ತೆ ಅಂದ್ರೆ ನಮಗೆ ವಿತಿನ್ ಒಂದು 10 minutes ಅಲ್ಲಿ ಗೊತ್ತಾಗ್ಬಿಡತ್ತೆ. ಇವಾಗ ಫಸ್ಟ್ ಎಲ್ಲ ಅಂದ್ರೆ ಅದು ತುಂಬಾ ನ್ಯೂಸ್ ತಗೊಂಡು ಟೆಲಿಕಾಸ್ಟ್ ಮಾಡಿ ತುಂಬಾ ಬೇಗ ಲೇಟ್ ಆಗ್ತಿತ್ತು, ಬಟ್ ಇವಾಗ ಬೇಗ ಆಗ್ಬಿಡತ್ತೆ ಆಲ್ಮೋಸ್ಟ್. ಅದೇನಂದ್ರೆ ಎಷ್ಟು ಪಾಸಿಟಿವ್ ಇದೆ ಅಷ್ಟು ನೆಗೆಟಿವಿಟಿ ಕೂಡ ಇದೆ. ಎಷ್ಟು ಬೇಗ ಗ್ರೋತ್ ಆಗ್ಬಿಡ್ತಾರೋ ಅಷ್ಟು ಬೇಗ ಬಿದ್ದು ಹೋಗ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಿಂದ. ಈಗ ನೀವಿಬ್ರು ಲವ್ ಮಾಡಿ ಮದ್ವೆ ಆಗಿತ್ತು ಅನ್ನಲ್ಲ, ಯಾರು ಪೊಸೆಸಿವ್ ಜಾಸ್ತಿ? ನೀವು ಪೊಸೆಸಿವಾ ಇಲ್ಲ ಅವ್ರು ಪೊಸೆಸಿವಾ? ಆ್ಯಂಡ್ ಇನ್ ಮೋರ್ ಓವರ್ ಅವ್ರ ಸೆಲೆಬ್ರಿಟಿ, ಹುಡುಗಿರು ಬರ್ತಾರೆ, ಸೆಲ್ಫಿ ಅಂತಾರೆ, ಮೆಸೇಜ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಅವಾಗ ಹೇಗೆ ರಿಯಾಕ್ಟ್ ಮಾಡ್ತೀರಾ ನೀವು? ಆ್ಯಕ್ಚುಲಿ ಇವಾಗ ಏನಂದರೆ ನಾನು ಪೊಸೆಸಿವ್ ಇಲ್ಲ ಅಂತಂದರೆ ನನಗೆ ದಿವಾಕರ್ ಅವ್ರ ಮೇಲೆ ಲವ್ ಇಲ್ಲ ಅಂತ ಅರ್ಥ. ಓಕೆ. ಸೊ ನನ್ನ ಹಸ್ಬೆಂಡ್ ಅಂದಾಗ ನನಗೆ ಆಟೋಮೆಟಿಕ್ಲಿ ಆ ಪೊಸೆಸಿವ್ನೆಸ್ ಇದ್ರೇ ನಾನು ಟ್ರೂಲಿ ಲವ್ ಮಾಡ್ತಾ ಇದ್ದೀನಿ ಅಂತ. ಓಕೆ ನೀನೇನಾದರೂ ಮಾಡ್ಕೊ, ನಾನು ಪೊಸೆಸಿವ್ ಆಗಿರಲ್ಲ ಅಂದರೆ ಅಲ್ಲಿ ಲವ್ ಇಲ್ಲ ಅಂತ. ನನಗೆ ಅದೇನಂದರೆ ಆ ಟೈಮಿಗೆ ನೋಡ್ತೀನಿ, ಸ್ಕ್ರೋಲ್ ಮಾಡ್ತೀನಿ, ನನಗೇನು ಪಾಯಿಂಟ್ ಆಗುತ್ತೆ, ಅವ್ರು ಏನಾದರೂ ಮಾಡಿರಲಿ, ಇವ್ರೇನು ಮಾಡಿರಲ್ವಲ್ಲ, ಅದು ಪಾಯಿಂಟೆಡ್ ಅಷ್ಟೇ, ಅಲ್ಲಿ ಕ್ಲಿಯರ್ ಇರುತ್ತೆ ನಮಗೆ. ಸೊ ಅವ್ರು ಏನಾದರೂ ಮಾಡಲಿ, ಅವ್ರು ಲವ್ ಯು ಆದರೂ ಕಳಲಿ, ಕಿಸ್ ಯು ಆದರೂ ಕಳಿಸ್ಲಿ, ನನಗೆ ಪ್ರಾಬ್ಲಮ್ ಇಲ್ಲ. ಸೊ ಇವ್ರು ನಿಮಗೆ ಹೇಳ್ತಾರೆ ಅನ್ನೋದು
ಆಕ್ಚುಲಿ ಏನಂದ್ರೆ ಇವಾಗ ನಮ್ಮನೇಲಿ ಹೆಂಗಂದ್ರೆ ಅದನ್ನ ನಾವು ತುಂಬಾ ಫನ್ನಿಯಾಗಿ ತಗೊಂತೀವಿ. ಇವಾಗ ವಾಟ್ಸಪ್ ಅಲ್ಲೆಲ್ಲ ಬರ್ತಿರತ್ತೆ, ಅದನ್ನ ಇಬ್ರು ಆಲ್ಮೋಸ್ಟ್ ಇವ್ರು ನೋಡೇ ಇರಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕಾದ್ರೆ ಇವ್ರು ನೋಡೇ ಇರಲ್ಲ. ಆಕ್ಚುಲಿ ತುಂಬಾ ಹುಡುಗಿರಿಗೆ ಇವ್ರ ಇನ್ಸ್ಟಾಗ್ರಾಮ್ ಇಂದ ಇವ್ರ ವಾಟ್ಸಪ್ ಇಂದ ನಾನ್ ಮೆಸೇಜ್ ಕಳ್ಸಿದ್ದೀನಿ, ಥ್ಯಾಂಕ್ ಯು ಅಂತ ಕಳ್ಸಿರ್ತೀನಿ. ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ ಹುಡುಗಿ ಯಾರೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲ ಕಡೆಯಿಂದ ರಿಪ್ಲೈ ಬರ್ತದೆ. ಪ್ರತಿಯೊಬ್ಬರು ಗಂಡಂದ್ರು ಕೂಡ ಯೋಚನೆ ಮಾಡಬೇಕು. ನಿಮ್ಮ ಮೊಬೈಲ್ಗೆ ನಿಮ್ಮ ವೈಫ್ ಅವರು ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡ್ತಾರೆ, ದಯವಿಟ್ಟು ಹುಷಾರಾಗಿರಿ. ಮಾಡಿಲ್ಲ, ಅವ್ರ ಐಡಿ ಪಾಸ್ವರ್ಡ್ ಎಲ್ಲ ನನಗೆ ಗೊತ್ತಿದೆ. ಸೊ ಅವ್ರ ATM ಇಂದ ಎವ್ರಿಥಿಂಗ್ ನನಗೆ ಗೊತ್ತಿದೆ. ಬಹಳ ಕೇರ್ಫುಲ್ ಆಗಿರಿ. ಇನ್ನು ಮುಂದೆ ನೀವು ಕೇರ್ಫುಲ್ ಆಗಿ. ನಾನು ಎನಿ ಟೈಮ್ ಕೇರ್ಫುಲ್ ಆಗಿರ್ತೀನಿ. ಅವ್ರ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್. ನಾನು ಮೆಸೇಜ್ ರಿಪ್ಲೈ ಅವೆಲ್ಲ ಇಲ್ಲ ಮೇಡಮ್. ನಂದೇನಂದ್ರೆ ಗುಲಾಲ್.com ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ಒಂದು ಜಿಂದಗಿ ಜಿಂದಗಿ ಅಂತ ಸಾಂಗ್ ಇದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ರೊಮ್ಯಾನ್ಸ್ ಸಿಕ್ಕಾಬಳೆ ಚೆನ್ನಾಗಿ ಮಾಡಿರ್ತಾರೆ. ಅದನ್ನ ನೋಡಿದಾಗ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ಎಲ್ಲರೂ ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿದ್ದೆ ನಾನು. ಎಲ್ಲರೂ ಬೈತಾ ಇರೋದು ಏನಾದ್ರೆ ಅಷ್ಟು ಎಂಜಾಯ್ ಮಾಡ್ತಿದ್ಯಾ ಅಂತ. ಆಕ್ಚುಲಿ ಅಲ್ಲಿ ನನಗೆ ಕಾಣಿಸಿದ್ದು ದಿವಾಕರ್ ಹಸ್ಬೆಂಡ್ ಅಂತಲ್ಲ, ಆಕ್ಟರ್ ಅಂತ. ಸೊ ಇವಾಗ ಹೆಂಗಂದ್ರೆ ನಾನು ದಿವಾಕರ್ನ ಡೇ ಬೈ ಡೇ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಲ್ಲರೂ ಹೇಗೆ ಬಿಗ್ ಬಾಸ್ ಅಲ್ಲಿ ನೋಡಿ ಎಂಟರ್ಟೈನ್ಮೆಂಟ್ ಆದ್ರು ನಾನು ಹಾಗೆ ಆಗಿದ್ದೀನಿ. ಈಗ ಎಕ್ಸಾಂಪಲ್ ಅಂದ್ರೆ ಬಿಗ್ ಬಾಸ್ ಅಲ್ಲಿ ದಿವಾಕರ್ ಅವರು ರಾಜಕೀಯ ಟಾಕ್ಸೋದು ಮತ್ತೆ ಕುಡ್ಕೊಂಡು ಅದೆಲ್ಲ ನಾನು ಎಂಜಾಯ್ ಮಾಡಿದ್ದೀನಿ. ಹಂಗಂದ್ಬಿಟ್ಟು ರೊಮ್ಯಾನ್ಸ್ ಮಾಡಿದಾಗ್ಲೂ ನಾನು ಎಂಜಾಯ್ ಮಾಡ್ಬೇಕಾಗತ್ತೆ. ಅದು ಆಫ್ಟರ್ ಅವರು ಅಲ್ಲಿ ಆಫ್ ಸ್ಕ್ರೀನ್ ಎಂಜಾಯ್ ಮಾಡ್ಬೇಕಾಗತ್ತೆ, ಬಟ್ ಸಿನಿಮಾದಲ್ಲಿ ಮಾತ್ರ ಹೇಳೋದು ಸ್ವಲ್ಪ ಅದನ್ನ ಕ್ಲೀನ್ ಆಗಿ ಹೇಳು. ನೋಡಿದ್ರೆ ಏನು ಅನ್ಕೋತಾರೆ, ರೊಮ್ಯಾನ್ಸ್ ಮಾಡೋರು ಕೂಡ ದಿವಾಕರ್ ಎಂಜಾಯ್ ಮಾಡ್ಬೇಕಾಗತ್ತೆ ಅಂದ್ರೆ ಆನ್ ಸ್ಕ್ರೀನ್ ಸಿನಿಮಾದಲ್ಲಿ. ನಾನು ಕಂಪ್ಲೀಟ್ ಅದು ಹೇಳು, ಸ್ಟಾಪ್, ಅದಕ್ಕೆ ಕ್ಲಾರಿಟಿ ಕೊಡು ಏನು ಅಂತ. ನಾನು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿಲ್ಲ ಅಂತ. ಇಲ್ಲಪ್ಪ, ಇವಾಗ ಕ್ಲಿಯರ್ಲಿ ಹೇಳ್ತೀನಿ, ಆನ್ ಸ್ಕ್ರೀನ್ ರೊಮ್ಯಾನ್ಸ್ ತುಂಬ ಇಷ್ಟ ನನಗೆ. ದಿವಾಕರ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಆಸೆ ಇದೆ ನನಗೆ, ಓಕೆನಾ. ಆಫ್ ಸ್ಕ್ರೀನ್ ಅಲ್ಲ, ಓನ್ಲಿ ಆನ್ ಸ್ಕ್ರೀನ್. ಇದನ್ನ ಮತ್ತೆ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೀನಿ, ಆಫ್ ಸ್ಕ್ರೀನ್ ಅಲ್ಲ. ಹೆಂಗೆ ದಿವಾಕರ್ ಅವರು ನಿಮ್ ಜೊತೆ ರೊಮ್ಯಾಂಟಿಕಾ ಅಥವಾ ಅನ್ರೊಮ್ಯಾಂಟಿಕಾ ಅಥವಾ ನೀವು ರೊಮ್ಯಾಂಟಿಕಾ ಹೇಗೆ? ಆಕ್ಚುಲಿ ಅವರೇ ರೊಮ್ಯಾಂಟಿಕ್ ಆಗಿರ್ತಾರೆ, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಬಟ್ ಈ ಸರ್ಪ್ರೈಸ್ ಎಲ್ಲ ಕೊಡಲ್ಲ, ಅದೊಂದು ದೊಡ್ಡ ಕಂಪ್ಲೇಂಟ್. ಅದೊಂದು ಇವ್ರದೊಂದು ಕಂಪ್ಲೇಂಟು ಏನಾದ್ರೆ ಏನಂದ್ರೆ ಇಲ್ಲ, ಒಂದೇ ಒಂದ್ ಸರಿ ಕೊಟ್ಟಿದ್ದಾರೆ, ಅದು ಅಂದ್ರೆ ಲಾಸ್ಟ್ ಇಯರ್. ಅದು ಆಲ್ಮೋಸ್ಟ್ ಪಾಪ ಇವ್ರದ್ದು ಹೆಂಗ್ ಗೊತ್ತಾಯ್ತು ಮೇಡಮ್, ಎಸ್ಟಿಮೇಷನ್ ಇವ್ರ ಆಸೆ ಏನಂದ್ರೆ ಒಂದು ವೆಡ್ಡಿಂಗ್ ಡೇ ಆಗಲಿ ಅದಕ್ಕೊಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು. ನಾನು ಸರ್ಪ್ರೈಸ್ ಅಲ್ಲ ಅದಿರ್ಲಿ, ಒಂದು ವೆಡ್ಡಿಂಗ್ ಡೇ ಆಮೇಲೆ ಇವ್ರ ಬರ್ತ್ಡೇ ದಿನ ಗೊತ್ತಿಲ್ದಂಗೆ ಸರ್ಪ್ರೈಸ್ ಗಿಫ್ಟ್. ಇನ್ನೊಂದು ಕೇಳಿ, ಏನೋ ಒಂದು ಗಿಫ್ಟ್ ಅಂದಿರ್ತೀನಿ, ಅದ್ ಏನ್ರಿ ಅಂತ ಕೇಳೋದು, ಹೇಳದ್ಮೇಲೆ ಇನ್ನೇನು ಸರ್ಪ್ರೈಸ್ ಆಗತ್ತಲ್ಲಿ. ಇಲ್ಲ ಮೇಡಮ್, ಕೇಳಿ ಮೇಡಮ್, ಪಾಪ ಅದೊಂದು ಪಾಪ ಅವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್. ನಾನು ಇವತ್ತರೆಗೂ ಈಗ ಲಾಸ್ಟ್ ಇಯರ್ ಬರ್ಡೇ ಕರ್ಕೊಂಡು ಹೋದ್ರು, ಓಕೆ, ರೆಸಾರ್ಟ್ ಕರ್ಕೊಂಡು ಹೋದ್ರು. ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡಿ, ರೆಸಾರ್ಟ್ ನಿನಗೆ ಕಂಫರ್ಟಬಲ್ ಆಗತ್ತಾ, ನೀನು ಓಕೆನಾ, ನಿನ್ ಖುಷಿ ಆಗತ್ತಾ, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅಲ್ಲಿ ಏನಿರುತ್ತೆ ಸರ್ಪ್ರೈಸ್. ಆಕ್ಚುಲಿ ರೆಸಾರ್ಟ್ ಕರ್ಕೊಂಡು ಹೋಗೋ ಸರ್ಪ್ರೈಸೇ ಇಲ್ಲ ಅಲ್ಲಿ. ಅದೇ ಹೆಂಗೆ ಸರ್ಪ್ರೈಸ್ ಅಂತ ನೀವೇನು ಹೇಳಿ ಇನ್ನೇನು ಅನ್ಕೋಬೇಕು, ಒಂದು ಕಲ್ ತಂದು ಪಾರ್ಸಲ್ ಮಾಡ್ಕೋಬೇಕು ಸರ್ಪ್ರೈಸ್ ಅಂತ. ಓಪನ್ ಮಾಡ್ಬೇಕಾದ್ರೆ ಕಲ್ಲಿರ್ತಾರೆ, ಹಿಂಗಿದೆ ಸೂಪರ್ ಅಲ್ಲ. ರೊಮ್ಯಾನ್ಸ್ ಮಾತ್ರ ಇದೆ, ಬಟ್ ಸರ್ಪ್ರೈಸ್ ಮಾತ್ರ 0%. ಅದೊಂದು ಏನೋ ಗೊತ್ತಿಲ್ಲ ಮೇಡಮ್, ಸರ್ಪ್ರೈಸ್ ಏನಿರ್ತದಲ್ಲಿ ಕೊಟ್ಟ ತಕ್ಷಣ ವಾವ್ ಅನ್ಬೇಕು ಅಷ್ಟೇ. ಏನ್ರಿ ಲುಕಿಂಗ್ ಲೈಕ್ ಅ ವಾವ್. ಈಗ ನೀವು ನಮ್ಮ ಆಫೀಸಲ್ಲಿ ನೋಡಿದ್ರೆ ಮೇಡಮ್, ಅಲ್ಲಿ ಫೋಟೋ ಇದೆಲ್ಲ, ಫೋಟೋ ಫ್ರೇಮ್ ನೋಡಿರ್ತೀರಲ್ಲ, ಅದು ನಾನು ಇವಾಗ ಎಲ್ಲ ಗಿಫ್ಟ್ ಇದೆಯಲ್ಲ, ಫೋಟೋಸ್ ಅದು ಇವ್ರದೇ. ನಾನು ಒಲವರ ಅಷ್ಟು ಅವ್ರ ಜರ್ನಿನ ತಗೊಂಬಂದು ಕೊಟ್ಟಾಗ ಎಷ್ಟು ಆಮೇಲೆ ಪಾಪ ಇವ್ರೇನ್ ಗೊತ್ತಾ, ಏನೋ ಸರ್ಪ್ರೈಸ್ ಆಗಿ ಕೊಡ್ತಾರೆ, ಅದು ನೋಡಿದ ತಕ್ಷಣ ಏನ್ ಸರ್ಪ್ರೈಸ್ ಅನ್ಸಲ್ಲ, ಚೆನ್ನಾಗಿದೆ ಅನ್ಸುತ್ತೆ. ನೀವು ಜಾಸ್ತಿ ಸರ್ಪ್ರೈಸ್ ಕೊಡ್ತಿದ್ದೀರಾ, ಅದಕ್ಕೆ ಅವರಿಗೆ ವ್ಯಾಲ್ಯೂ ಕಮ್ಮಿ ಮಾಡಿ ಸರ್ಪ್ರೈಸ್ ನ ಅವ್ರ ಕೈಯಲ್ಲಿ ಜಾಸ್ತಿ ಮಾಡ್ತಾರೆ. ಇದು ಮೊನ್ನೆ ನಮ್ಮ ವೆಡ್ಡಿಂಗ್ ಡೇ ದಿನ ಪಾಪ ಒಂದು ಗಿಫ್ಟ್. ಈಗ ಒಂದು ವೆಡ್ಡಿಂಗ್ ಡೇ ದಿನ February 14th ನಮ್ಮ ವೆಡ್ಡಿಂಗ್ ಡೇ. ವಾವ್. ಸೊ ಯಾರು ಮರೆಯಂಗೆ ಇಲ್ಲ ನಮ್ಮ ವೆಡ್ಡಿಂಗ್ ಡೇ. ನಾವಂತೂ ಇದು ಫಸ್ಟ್ ಲವ್ ಮಾಡ್ಬೇಕಾದ್ರೆ ಕೊಟ್ಟಿರೋ ಗಿಫ್ಟ್ ಇವತ್ತಾಯ್ತು ನೋಡಿ. ನೀವು ಅವ್ರೇನ್ ಕೊಟ್ಟಿದ್ದಾರೆ ತೋರಿಸಿ, ಫಸ್ಟ್ ಲವ್ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಮನೇಲಿ. ನಾನು ಕೊಟ್ಟಿರೋ ಗಿಫ್ಟ್ ಅಲ್ಲಿ 2 ಆಟ ಆಡ್ತಾ ಇತ್ತು ನೋಡಿ. ನೀವು ಕೊಟ್ಟಿರೋ ಗಿಫ್ಟ್ ಎಲ್ಲಿ ಸರ್? ನಾನು ಇವ್ರು ಕೊಟ್ಟಿರೋ ಗಿಫ್ಟ್ 2 ಆಟ ಆಡ್ತಾ ಇದ್ದೆ ನನ್ನ ಮಕ್ಕಳು. ಅದು ಲೆಕ್ಕ ತಗೊಂಡ್ರೆ ನನ್ ಗಿಫ್ಟ್ ಅಂತ ಬರುತ್ತೆ, ರೈಟ್? ನಾನೇ ಇಬ್ರು ಸೇರಿ ಗಿಫ್ಟ್, ನೋ ಪ್ರಾಬ್ಲಮ್, ಇದ್ರಲ್ಲಿ ದೂಸರ ಮಾತೇ ಇಲ್ಲ. ಗಿಫ್ಟ್ ಎಂದೆಲ್ಲ ಮೇಡಮ್ ಸರ್ಪ್ರೈಸ್. ಪಾಪ ಅವ್ರಿಗೊಂದು ಹೆಣ್ಮಕ್ಳಿಗೆ ಪಾಪ ಬಹಳ ಒಂದು ಆಸೆ, ಅವ್ರಿಗೆ ಒಂದು ಸರ್ಪ್ರೈಸ್. ಆಕ್ಚುಲಿ ಇವ್ರು ಕೊಡೋದಿಲ್ಲ, ನನ್ನ ಮಗ ಒಳ್ಳೆ ಸರ್ಪ್ರೈಸಸ್ ಕೊಡ್ತಾರೆ. ಸೀರಿಯಸ್ಲಿ ಮದರ್ಸ್ ಡೇ ಮಾಡ್ತಾರೆ, ವುಮೆನ್ಸ್ ಡೇ ಮಾಡ್ತಾರೆ, ಬರ್ಡೇ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ಲಿ ನಾನು ಇಷ್ಟಪಡುವಂತ ಬ್ರಾಂಡ್ ಲಿಪ್ಸ್ಟಿಕ್ಸೇ ಕೊಡಿಸ್ತಾರೆ, ಅದೆಲ್ಲ ಅವ್ರು ಮಾಡ್ತಾರೆ, ಇವ್ರು ಮಾಡಲ್ಲ, ತಂದೆ ಮಾಡಲ್ಲ. ಅದಕ್ಕೆ ನಿರ್ಮಾಪಕ ನಾನೇ. ಅವ್ರು ದುಡಿತಾ ಅದಕ್ಕೆ ಇಲ್ಲ ಪಾಪ. ಅವ್ರ ಮಗ ನಂದು ಫಾದರ್ಸ್ ಡೇ ಇವತ್ತವರೆಗೂ ಮಾಡಿಲ್ಲ, ಮದರ್ಸ್ ಡೇ ಅಂದ ತಕ್ಷಣ ಅದಕ್ಕೆ ನಾನೇ ನಿರ್ಮಾಪಕ, ನಾನೇ ಪ್ರತಿಯೊಂದಷ್ಟೇ, ಅವನೊಬ್ಬ ಮಾತ್ರ ಡೈರೆಕ್ಷನ್ ಮಾಡೋದಷ್ಟೇನೆ.
ಹಂಗೆ ಇಲ್ಲ ನನ್ನ ಮಗ ಆಕ್ಚುಲಿ ಇವ್ರು ಮಾಡ್ತಿಲ್ಲ ಅನ್ನೋ ಕೊರಗ್ನ ನನ್ನ ಮಗನಿಗೆ ಇರಿಸ್ತಾನೆ. ನೀವು ಕಮ್ಮಿ ಮಾಡಿ ಮೇಡಮ್ ಇನ್ಮೇಲೆ ಸರ್ಪ್ರೈಸ್. correct ನೀವು ಸರ್ ನೀವು ಜಾಸ್ತಿ ಮಾಡಿ ಇನ್ಮೇಲೆ ಸರ್ಪ್ರೈಸಸ್. ಏನಿಲ್ಲ, ಒಂದ್ ಡ್ರೆಸ್ ಕೊಟ್ರು ಖುಷಿ ಆಗ್ತಾರೆ, ಒಂದ್ ರೋಸ್ ಕೊಟ್ರೆ ಸಾಕು ನಾವು ಹುಡುಗಿರ್ ಫಿದ್ದ ಆಗೋಗ್ಬಿಡ್ತೀವಿ. ಏನಂತೀರಾ? ಒನ್ ಮೋರ್. ಇಲ್ಲ ಆಕ್ಚುಲಿ ಅವ್ರು ಹೆಂಗಂದ್ರೆ ಅವ್ರ ಪ್ರಕಾರ ಏನಂದ್ರೆ ಗಿಫ್ಟ್ ಅನ್ನೋದು ಬಂದ್ಬಿಟ್ಟು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ತಗೋಬಾರ್ದು. ಸೊ ಅದು ನಿಮಗೆ ಖುಷಿ ಕೊಟ್ಟು ತಗೋಬೇಕು. ಅವ್ರು ಹೇಳೋದಷ್ಟೇ, ಇವಾಗ ಏನೇ ಕೊಡಿಸ್ಬೇಕಾದ್ರೆ ನನ್ನನ್ನು ಕರ್ಕೊಂಡೋಗಿ ಕೊಡಿಸ್ತಾರೆ. ಸೊ ಇದು ನಿನ್ನ ವೆಡ್ಡಿಂಗ್ ಡೇ ಗಿಫ್ಟು. ಸೊ ಎಲ್ಲಂದ್ರೆ ನಿನಗೆ ಖುಷಿ ಆಗಬೇಕು, ನನ್ನ ಇಷ್ಟಕ್ಕೆ ನಾನು ಕೊಡಬಾರ್ದು, ನಿನಗೂ ಇಷ್ಟ ಆಗಬೇಕು. ಅದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಆ ಸರ್ಪ್ರೈಸ್ ಪ್ಯಾಕೇಜೇ ಇಲ್ಲ ಮೇಡಮ್ ಆಲ್ಮೋಸ್ಟ್ ನಮ್ಮಲ್ಲಿ. ನಾನು ಮಾತ್ರನೇ ಏನಾದ್ರು ಸರ್ಪ್ರೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ನಿಜವಾಗ್ಲೂ ಮಾತಾಡಿ ಖುಷಿ ಆಯಿತು, ಅದರಲ್ಲೂ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಸಿಂಪಲ್ ಆಗಿದ್ದೀರಾ, ಸಿಂಪ್ಲಿಸಿಟಿಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು ನೀವು ಅಂದರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ತುಂಬ ಖುಷಿ ಆಯಿತು. ನಿಮ್ಮ ಒಂದು ಇಂಟರ್ವ್ಯೂ ಭಾಳ ಅದ್ಭುತವಾಗಿದೆ. ಚಾನಲ್ ನೇಮ್ ಚೆನ್ನಾಗಿದೆ, ಫ್ರೀಡಮ್. ಹೌದು, ನಿಮ್ಮ ಫ್ರೀಡಮ್ ಟಿವಿ ಎಲ್ಲ ಅಲ್ಲಿ ವರ್ಕರ್ಸ್ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು. ಸೊ ಇನ್ನೂ ಭಾಳ ಹೆಚ್ಚವಾಗಿ ಇದನ್ನೆಲ್ಲರೂ ದಯವಿಟ್ಟು ಫ್ರೀಡಮ್ ಟಿವಿನ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟು ಒಂದಷ್ಟು ಲಕ್ಷಾಂತರ ವ್ಯೂಸ್ ಇವ್ರು ಬರಲಿ. ಓಕೆ, ಇವ್ರ ಚಾನಲ್ಲು ನಂಬರ್ 1 TRP ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಮೇಡಮ್, ಆಲ್ ದ ಬೆಸ್ಟ್. ತುಂಬ ಥ್ಯಾಂಕ್ ಯು. ನಮ್ಮನ್ನು ಹುಡ್ಕೊಬಂದು ನಮ್ಮ ಜೀವನ ಸ್ಟೋರಿನ ನೀವು ಕೇಳಿ ವೀಕ್ಷಕರಿಗೆ ತಲುಪಿಸ್ತಾ ಇರೋದು ನಮ್ಗೆ ಭಾಳ ಖುಷಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಮೇಡಮ್, ನಿಮ್ಮ ಎಲ್ಲ ಟೀಮ್ಗಳಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ನಿಮಗೂ ಒಳ್ಳೇದಾಗಲಿ ಸರ್. ಫ್ರೀಡಮ್ ಟಿವಿ ಕಡೆಯಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ, ನಮ್ಗಳಿಗೆ ಒಳ್ಳೊಳ್ಳೆ ಮೆಸೇಜ್ ಕೊಡಿ, ಮತ್ತಷ್ಟು ಇಂಟರ್ವ್ಯೂಸ್ನ ಮಾಡ್ತಾನೆ ಇರೋಣ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕಾಮನ್ ಮ್ಯಾನ್ ಟು ಸೆಲೆಬ್ರಿಟಿ ಆಗಿರೋ ದಿವಾಕರ್ ಜೊತೆ ಮಾತಾಡಿ, ಅವ್ರ ಫ್ಯಾಮಿಲಿ ಕೂಡ ಮಾತಾಡಿಸಿ, ಅವ್ರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಂಡಿದ್ವಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನೋಡ್ತಾ ಇರಿ freedomtvlive.com. ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company.